ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಕೃಷ್ಣ. ನಿಮ್ಮ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇದು ನಮ್ಮ ಎರಡನೇ ವಿಡಿಯೋ. ನಮ್ಮ ಮೊದಲನೇ ವಿಡಿಯೋ ಸಾಕಷ್ಟು ವ್ಯೂಸು ಮತ್ತು ಸಾಕಷ್ಟು ಲೈಕ್ಸ್ ಬಂದಿದೆ. ಪ್ರೋತ್ಸಾಹಿಸಿದ ತಮ್ಮ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಮೊದಲನೇ ವಿಡಿಯೋದಲ್ಲಿ ನಾವು ಎಲ್ಲ ಇಂಟ್ರೊಡಕ್ಷನ್ ಕೊಟ್ಟಿರೋದ್ರಿಂದ ಇವತ್ತು ನೇರವಾಗಿ ವಿಷಯಕ್ಕೆ ಹೋಗೋಣ. ಮೊದಲನೇ ವಿಡಿಯೋದಲ್ಲಿ ತಿಳಿಸಿದ ಹಾಗೆಯೇ ನಾವಿವತ್ತು ಶುಂಠಿಯ ಕೊಳೆ ರೋಗದ ಬಗ್ಗೆ ನಾವು ಇವತ್ತು ಸಮಗ್ರವಾಗಿ ವಿಷಯಗಳನ್ನು ಚರ್ಚೆ ಮಾಡೋಣ. ಶುಂಠಿಯಲ್ಲಿ ಕೊಳೆ ರೋಗದ ನಿರ್ವಹಣೆಯ ಬಗ್ಗೆ ನಾವು ಇವತ್ತು ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಶುಂಠಿಯಲ್ಲಿ ಕೊಳೆ ರೋಗದ ನಿರ್ವಹಣೆ. ಸ್ನೇಹಿತರೆ, ಶುಂಠಿ ಕೊಳೆ ರೋಗದಲ್ಲಿ ನಮಗೆ ಸಾಕಷ್ಟು ವಿವಿಧ ರೀತಿಯ ಕೊಳೆ ರೋಗಗಳು ಶುಂಠಿಯನ್ನು ಬಾಧಿಸ್ತವೆ. ಅದರಲ್ಲಿ ನಮಗೆ ಮುಖ್ಯವಾಗಿ 3 ವಿಧಾನಗಳಿದೆ. ಮೊದಲನೇದು ಕೆಂಪು ಅಥವಾ ಮೃದು ಕೊಳೆ. ಕೆಂಪು ಅಥವಾ ಮೃದು ಕೊಳೆ. ಮೃದು ಕೊಳೆ. ಎರಡನೇದು ಹಸಿರು ಕೊಳೆ, ಬ್ಯಾಕ್ಟೀರಿಯಲ್ ವಿಲ್ಟ್. ಮೂರನೇದು ನಮಗೆ ಫಿಸೇರಿಯಂ ವಿಲ್ಟ್. ಫಿಸೇರಿಯಂ ವಿಲ್ಟ್ ಅನ್ನೋದೇನಿದೆ ನಮಗೆ ಬೆಲ್ಲದ ರೋಗದಿಂದ ಬರ್ತಕ್ಕಂಥದ್ದಿದೆ. ಹಾಗಾಗಿ ಇದನ್ನು ಫಿಸೇರಿಯಂ ವಿಲ್ಟ್ ಏನಿದೆ ಅದ್ರ ಬಗ್ಗೆನೂ ಒಂದು ಕೊಳೆಯ ರೂಪ ಇದು. ಕೆಂಪು ಕೊಳೆ, ಹಸಿರು ಕೊಳೆ ಮತ್ತು ಫಿಸೇರಿಯಂ ವಿಲ್ಟ್, ಇದು 3 ವಿಶೇಷವಾಗಿ ಶುಂಠಿಯಲ್ಲಿ ಬರ್ತಕ್ಕಂಥ ಕೊಳೆ ರೋಗದ ವಿಧಾನಗಳಾಗಿದೆ. ನಾವು ಇವತ್ತು ವಿಶೇಷವಾಗಿ 3ನ್ನು ನಾವು ವಿಸ್ತೃತವಾಗಿ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ. ಸಾಕಷ್ಟು ಸಮಯಾವಕಾಶ ಬೇಕಾಗೋದ್ರಿಂದ ಆಸಕ್ತಿದಾಯಕವಾಗಿಯೂ ಇರದೇ ಇರ್ಬೋದು, ಅಥವಾ ವಿಷಯಗಳನ್ನು ಗ್ರಹಿಸ್ಕೊಳ್ಳೋದ್ರಲ್ಲೂ ನಮಗೆ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ ನಾವು ಇವತ್ತು ಕೆಂಪು ಕೊಳೆ ಅಥವಾ ಮೃದು ಕೊಳೆಯನ್ನೇ ಕಾನ್ಸಂಟ್ರೇಟ್ ಆಗಿ ಅದ್ರ ಬಗ್ಗೆನೇ ಮಾತಾಡೋಣ. ಆ ಕೆಂಪು ಕೊಳೆಯಲ್ಲಿ ನಮಗೆ ಅದ್ರದ್ದು ಯಾವ ವಿಧಿಗಳಿದೆ, ಅದು ಯಾವ ಕಾರಣಕ್ಕೆ ಬರುತ್ತೆ, ಅದನ್ನ ನಿಯಂತ್ರಣ ಹೇಗೆ ಮಾಡೋದು, ಅದರದಲ್ಲಿ ಪರಿಹಾರ ಕ್ರಮಗಳೇನಿದೆ ಅದರೆಲ್ಲದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಇವತ್ತು ಮಾತಾಡ್ತಾ ಹೋಗೋಣ. ಕೆಂಪು ಅಥವಾ ಮೃದು ಕೊಳೆಯಲ್ಲಿ ನಮಗೆ ಎರಡು ವಿಧಾನ ಆಗುತ್ತೆ. ಇದರಲ್ಲಿ ನಮಗೆ ಕೆಂಪು ಮತ್ತು ಮೃದು ಕೊಳೆಯಲ್ಲಿ ಇದರಲ್ಲಿ ಬಂದು ಗಡ್ಡೆ ಕೊಳೆ, ಸಾಫ್ಟ್ ರಾಟ್ ಅಂತ ಹೇಳ್ತೀವಿ ಇದಕ್ಕೆ. ಮತ್ತೊಂದು ಬುಡ ಕರಗುವುದು, ಇದು ಕಾಲರ್ ರಾಟ್. ಇದಕ್ಕೆ ಕರಿಕಡ್ಡಿ ಅಂತಾನೂ ಕರೀತಾರೆ. ಸಾಕಷ್ಟು ಜನ ಇದನ್ನ ಹಸಿರು ಕೊಳೆ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಇದೆ. ಅದರ ಬಗ್ಗೆ ನಾವು ಮುಂದಿನ ವಿಡಿಯೋಗಳಲ್ಲಿ ವಿಸ್ತೃತವಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಇವುಗಳನ್ನು ಗುರುತಿಸೋದು ಹೇಗೆ ಏನು ಅನ್ನೋದನ್ನ ತಿಳಿತಾ ಹೋಗೋಣ. ಮೃದು ಕೊಳೆ ಅಥವಾ ನಮಗೆ ಕಾಲರ್ ರಾಟು ಅಥವಾ ಸಾಫ್ಟ್ ರಾಟು ಏನಿದೆ, ಇದು ಫಂಗಿಯಿಂದ ಬರ್ತದೆ. ಫಂಗಸ್ ಇಂದನೇ ಇದು ಬರ್ತಕ್ಕಂಥದ್ದು. ಇದಕ್ಕೆ ಬರ್ಲಿಕ್ಕೆ ಕಾರಣ ನಮಗೆ ಫಂಗಸ್ ಬರುತ್ತೆ. ಗಡ್ಡೆ ಕೊಳೆನು ನಿಮಗೆ ಮತ್ತೆ ಕಾಲರ್ ರಾಟು, ಇದೆರಡಕ್ಕೂ ಬೇರೆ ಫಂಗಸ್ ಇಂದ ಬರೋದ್ರಿಂದ ಇವೆರಡನ್ನು ನಾವು ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡಬೇಕು, ಬೇರೆ ರೀತಿಯಲ್ಲೇ ಗುರುತಿಸ್ಬೇಕು. ಈ ಕೊಳೆ ಅನ್ನೋದು ತುಂಬಾ ಡೇಂಜರಸ್ ಆಗಿರೋದ್ರಿಂದ ಇದನ್ನ ನಾವು ಪ್ರಾರಂಭಿಕ ಹಂತದಲ್ಲೇ ಗುರುತಿಸಿ ಅದರ ಗುಣಲಕ್ಷಣಗಳನ್ನ ಕಂಡುಹಿಡ್ಕೊಂಡು ಅದಕ್ಕೆ ಸರಿಯಾಗಿ ನಾವು ಟಾರ್ಗೆಟೆಡ್ ಆಗಿ ಅದಕ್ಕೆ ಟ್ರೀಟ್ ಮಾಡೋದ್ರಿಂದ ಮಾತ್ರ ನಮಗೆ ಅನುಕೂಲ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಾವು ಯಾವುದೋ ಕೊಳೆಯನ್ನ ಇನ್ಯಾವುದೋ ಕೊಳೆ ಅಂತ ಪರಿಭಾವಿಸಿ ಅದಕ್ಕೆ ನಾವು ಔಷಧಿ ಕೊಡ್ತಾ ಹೋಗ್ತೀವಿ. ಅವಾಗ ಅದು ಕೊಳೆ ನಿಯಂತ್ರಣಕ್ಕೆ ಬರೋದಿಲ್ಲ. ನಾವು ಔಷಧಿ ಮಾಡ್ತಾ ಇದೀವಿ ಆದ್ರೂ ಕೊಳೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅನ್ನೋದನ್ನ ಅದನ್ನ ಹೇಳ್ತಾ ಹೋಗ್ತೀವಿ. ಈಗ ಇದರಲ್ಲಿ ನಮಗೆ ಮೃದು ಕೊಳೆ ಏನಿದೆ ಅಥವಾ ಗಡ್ಡೆ ಕೊಳೆ ಏನಿದೆ ಅದು ಬರೋದು ಪೈಥಿಯಂ ಇಂದ. ಫಂಗಸ್ ಏನಿದೆ ಪೈಥಿಯಮ್ಮು ಮತ್ತು ಪೈಥೋಪ್ತರಾ ಅಂತ ಬರುತ್ತೆ. ಈ ಫಂಗಸ್ ಇಂದ ಈ ಮೃದು ಕೊಳೆ ಅನ್ನೋದು ಬರುತ್ತೆ. ನಮ್ಮಲ್ಲಿ ಸಾಮಾನ್ಯವಾಗಿ ಕೆಂಪು ಕೊಳೆ, ಮೃದು ಕೊಳೆ ಅಂತ ಹೇಳಿದ್ರೆ ರೈತರು ಆಡು ಭಾಷೆಯಲ್ಲಿ ಹೇಳುವಾಗ ಇದು ಕೆಂಪು ಕೊಳೆ. ಆದ್ರೆ ಕೆಂಪು ಕೊಳೆನಲ್ಲೇ ಮೃದು ಕೊಳೆನೂ ಒಂದು ಭಾಗ ಇದೆ, ಮತ್ತೆ ಬುಡ ಕರಗೋದು ಅಥವಾ ಕಾಲರ್ ರಾಟ್ ಅಂತ ಹೇಳ್ತೀವಿ ಅದು ಇನ್ನೊಂದು ಭಾಗ ಇದೆ. ಬುಡ ಕರಗೋದು ಏನಿದೆ, ಈ ಫಂಗಸ್ಸು ವಾಟರ್ ಮೋಲ್ಡ್ಸ್ಗೆ ಸಂಬಂಧಪಟ್ಟ ಫಂಗಸ್ ಇದು. ಇದು ಪ್ಯಾಥೋಜನ್ ವಿಶೇಷವಾಗಿ ಪ್ಯಾಥೋಜನ್ ನಿಂದ ಬರ್ತಕ್ಕಂಥದ್ದು. ಈ ಪ್ಯಾಥೋಜನ್ ಅಲ್ಲಿ ಸಾಕಷ್ಟು ವಿಧಾನಗಳಿದೆ. ಅದರಲ್ಲಿ ನಿಮ್ಮ ಕಾಲರ್ ರಾಟು, ಬುಡ ಕರಗೋದು, ಕರಿಕಡ್ಡಿ ಅಂತ ಏನ್ ನಾವು ರೈತರು ಭಾವಿಸ್ತಾ ಇದೀವಿ, ಅದರಿಂದ ತುಂಬಾನೇ ತೊಂದರೆ ಆಗ್ತಾ ಇದೆ, ತುಂಬಾ ವ್ಯಾಪಕವಾಗಿ ಹರಡ್ತಾ ಇದೆ. ಸಾಕಷ್ಟು ಅದರಿಂದ ಆರ್ಥಿಕವಾಗಿ ಲಾಸ್ ಆಗ್ತಕ್ಕಂಥ ಪ್ರಮೇಯ ಇದೆ. ಮತ್ತೆ ರೋಗನ ಉಲ್ಬಣ ಆಗ್ತಾ ಇದೆ, ಅದನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ನಾವ್ ಏನೇ ಮಾಡಿದ್ರು ಅದು ನಮ್ಮ ಹತೋಟಿಗೆ ಬರ್ತಾ ಇಲ್ಲ ಅನ್ನೋದು ಸಾಕಷ್ಟು ರೈತ ಬಾಂಧವರ ದೂರು ಮತ್ತೆ ಅಭಿಪ್ರಾಯ ಆಗಿದೆ. ಈ ಪ್ಯಾಥೋಜನ್ ಏನಿದೆ, ಫಂಗಸ್ ಪ್ಯಾಥೋಜನ್ ಇದೆ, ಅದು ಓಮಿಸೈಡ್ಸ್ ಇಂದ ಬರ್ತದೆ. ಓಮಿಸೈಡ್ಸ್ ಅನ್ನೋದು ತುಂಬಾನೇ
ಅಪಾಯಕಾರಿ ಮತ್ತು ಸಾಕಷ್ಟು ತೊಂದರೆ ಕೊಡ್ತಕ್ಕಂಥ ಒಂದು ಫಂಗಸ್ ಆಗಿದೆ. ಯಾಕಂತ ಹೇಳಿದ್ರೆ ಅದು ಇತ್ತೀಚಿನ ದಿನಗಳಲ್ಲಿ ಬಹಳ ಉಲ್ಬಣ ಆಗಿದ್ದು ಅದರಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಅದಕ್ಕೆ ಪರಿಹಾರ ಉಪಾಯಗಳು ಅಷ್ಟು ಸುಲಭದಲ್ಲಿ ಲಭ್ಯವಿಲ್ಲ. ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ಆಗ್ತಾ ಇದೆ, ತುಂಬಾ ರಿಸರ್ಚ್ ಮಾಡಿದ್ದಾರೆ, ಆದರೆ ಏನೇನಕ್ಕೂ ಸಾಕಾಗೋದಿಲ್ಲ ಅನ್ನೋ ಪ್ರಮಾಣದಲ್ಲಿದೆ ಆ ರಿಸರ್ಚು. ಹಾಗಾಗಿ ಈ ರೋಗನ ನಿಯಂತ್ರಣ ಮಾಡೋದು ಸಾಕಷ್ಟು ಕಷ್ಟ ಆಗ್ತಾ ಇದೆ. ಹಾಗಾಗಿ ನಾವು ಇವತ್ತು ಇದೆಲ್ಲ ವಿಷಯಗಳ ಬಗ್ಗೆನೂ ಕ್ರೋಢೀಕೃತವಾಗಿ ಸಂಪೂರ್ಣವಾಗಿ ನಾವು ಇದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಈಗ ನಮಗೆ ಈಗ ಇದೆಲ್ಲ ಆಗೋದಕ್ಕೆ ಏನು ಕಾರಣಗಳು ಬೇಕಲ್ಲ, ಕಾರಣಗಳೇನಿದಿಲ್ಲ ಆಗಕ್ಕೆ. ನಾವು ಕಾರಣಗಳನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋದ್ರೆ, ವಿಶೇಷವಾಗಿ ಕೆಂಪು ಕೊಳೆ ಮೃದು ಕೊಳೆ ಬಗ್ಗೆ ಮಾತ್ರ ಮಾತಾಡ್ತಿದೀವಿ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಕಾರಣಗಳನ್ನು ಮಾತ್ರ ತಿಳ್ಕೊಳ್ತಾ ಹೋಗೋಣ. ಕೆಂಪು ಕೊಳೆ ಮೃದು ಕೊಳೆಗೆ ಸಂಬಂಧಪಟ್ಟ ಹಾಗೆ ಕಾರಣಗಳು ಏನೇನು ಬರ್ತದೆ ಅಂತ ಹೇಳಿದ್ರೆ, ಪೂರ್ ಡ್ರೈನೇಜ್, ನಮ್ಮ ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ ಅಂದ್ರೆ, ಡ್ರೈನೇಜ್ ಸಿಸ್ಟಮ್ ಬಗ್ಗೆ ಮಾತಾಡುವಾಗ ನಾವೇನ್ ಮಾಡ್ತೀವಿ, ನಮ್ಮ ಶುಂಠಿ ತಾಕು ಅಥವಾ ಹೊಲನ ನಾವು ಪ್ರಿಪೇರ್ ಮಾಡುವಾಗ ನೀರು ಸರಾಗವಾಗಿ ಹರಿದು ಹೋಗೋ ಹಾಗೆ, ನೀರು ನಿಲ್ಲದೇ ಇರೋ ಹಾಗೆ ಒಂದು ನಾವು ಕಾಲುವೆಗಳನ್ನು ಮಾಡೋದ್ರ ಮೂಲಕ ಅದನ್ನ ನಾವು ಡ್ರೈನೇಜ್ ಸಿಸ್ಟಮ್ನ ವ್ಯವಸ್ಥಿತವಾದ ಡ್ರೈನೇಜ್ ಸಿಸ್ಟಮ್ ಮಾಡ್ಬೋದು. ಶುಂಠಿ ನೀವು ಎಲ್ಲ ಗೊತ್ತಿರೋ ಹಾಗೆ ಬೆಡ್ ಮೇಲೆ ಬೆಳಿತೀವಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೊಡ್ಡ ಬೆಡ್ ಇರೋದ್ರಿಂದ ಅದರಲ್ಲಿ ನಿಮಗೆ ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಾಗಿ ನೀರಿನ ಒತ್ತಡ ಕಮ್ಮಿ ಆಗುತ್ತೆ. ನೀರಿನ ಒತ್ತಡ ಕಮ್ಮಿ ಆದ ತಕ್ಷಣ ನಿಮಗೆ ತೇವಾಂಶ ಕಮ್ಮಿ ಆಗುತ್ತೆ. ತನ್ಮೂಲಕ ವಾಟರ್ ಮೋಲ್ಡ್ಗಳು ಅಲ್ಲಿ ಕ್ರಿಯೇಟ್ ಆಗೋ ಪ್ರಶ್ನೆನೇ ಬರೋದಿಲ್ಲ. ವಾಟರ್ ಮೋಲ್ಡಿಂದ ಪ್ಯಾಥೋಜನ್ ಬರುತ್ತೆ, ಪ್ಯಾಥೋಜನಿಂದ ನಿಮಗೆ ಓಮಿಸೈಡ್ಸ್ ಬರುತ್ತೆ. ಓಮಿಸೈಡ್ಸ್ ಅನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಹೆಚ್ಚಿನ ಗಮನ ಕೊಟ್ಟಾಗ ತನ್ಪಾಡಿಗೆ ತಾನೇ ನಮಗೆ ರೋಗ ಮುಕ್ತವಾಗಿರ್ತಕ್ಕಂಥ ತಾಟು ಫ್ಲಾಟ್ ಅನ್ನು ನಾವು ತಯಾರು ಮಾಡ್ಕೋಬಹುದು. ಹಾಗಾಗಿ ಡ್ರೈನೇಜ್ ಸಿಸ್ಟಮ್ ತುಂಬಾ ಇಂಪಾರ್ಟೆಂಟ್ ಗೆಳೆಯರೆ. ಇವಾಗ ಡ್ರೈನೇಜ್ ಸಿಸ್ಟಮ್ ಅನ್ನ ನಾವು ಮಾಡಕ್ ಬರೋದಿಲ್ಲ, ಹೊಸದಾಗಿ ಇರೋದನ್ನ ಅಲ್ಪ ಸ್ವಲ್ಪ ರಿಪೇರಿ ಮಾಡ್ಕೋಬಹುದು. ಶುಂಠಿ ನಾಟಿ ಕ್ರಮದಲ್ಲಿ ನಾವು ಸಂಪೂರ್ಣವಾಗಿ ಇದ್ರ ಬಗ್ಗೆ ಮಾತಾಡ್ತೀವಿ. ಮಾಡುವಾಗ ನಾವು ಶುಂಠಿ ನಾಟಿ ಮಾಡೋಕ್ಕಿಂತ ಮುಂಚೆನೆ ಸಾಕಷ್ಟು ಡ್ರೈನೇಜ್ ಸಿಸ್ಟಮ್ ಅನ್ನ ತುಂಬಾ ಪ್ರಾಪರ್ ಆಗಿ ಮಾಡ್ಕೊಳ್ಳೋದಂಥದ್ದು ತುಂಬಾ ಇಂಪಾರ್ಟೆಂಟು. ಡ್ರೈನೇಜ್ ಸಿಸ್ಟಮ್ ಜೊತೆಗೆ ವಾಟರ್ ಲಾಗಿಂಗ್ ಕಂಡೀಷನ್ಸ್ ಏನಿದೆ, ನೀರು ಹರಿದು ಬರೋದು, ನೀರು ನಿಲ್ಲುವಂಥ ವ್ಯವಸ್ಥೆಗಳನ್ನ ನಾವು ತುಂಬಾ ಗಮನ ಕೊಟ್ಟು ಮಾಡಬೇಕು. ಅದ್ರ ಬಗ್ಗೆ ನಾವು ಗಮನ ತಗೊಂಡಾಗ ನಮಗೆ ಇದು ಒಂದು ಕಾರಣ ಆಗಿದೆ. ಇದ್ರ ಪರಿಹಾರದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಮುಂದೆ. ಮತ್ತೆ ಏರ್ ಸರ್ಕ್ಯುಲೇಷನ್ ಕೂಡ, ಗಾಳಿ ಆಡ್ಬೇಕು. ನಿಮ್ಮ ಶುಂಠಿಯ ಮಡಿ ಏನಿದೆ, ಮಡಿ ಸಾಕಷ್ಟು ನಿಮಗೆ ಮೃದುವಾಗಿದ್ದು ತನ್ಪಾಡಿಗೆ ತಾನು ಗಾಳಿ ಆಡಿ ಫ್ರೀ ವೆಂಟಿಲೇಷನ್ ಅಂತ ಹೇಳ್ತೀವಿ, ಆ ಥರ ವೆಂಟಿಲೇಷನ್ ಆಗ್ತಾ ಇದ್ರೆ, ಗಾಳಿ ಆಡೋ ಪರಿಸ್ಥಿತಿಲಿ ಇತ್ತು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಫಂಗಸ್ಗಳು ನಿಮ್ಮನ್ನ ಬಾಧಿಸೋದಿಲ್ಲ. ಫಂಗಸ್ಗಳು ಬಾಧಿಸೋದು ಕಡಿಮೆ ಆಗೋದ್ರಿಂದ ನಿಮಗೆ ಈ ರೋಗಗಳು ಬರೋ ಅವಕಾಶಗಳು ಬಹಳ ಕಮ್ಮಿ ಇರುತ್ತೆ. ಮತ್ತೊಂದು ಆಶ್ಚರ್ಯಕರವಾಗಿರೋ ವಿಷಯ ಏನಂತ ಹೇಳಿದ್ರೆ, ಕಾರಣ ಏನಂತ ಹೇಳಿದ್ರೆ ಟೆಂಪರೇಚರ್. ಅತಿಯಾದ ಉಷ್ಣಾಂಶ ಇರೋದ್ರಿಂದನೂ ಫಂಗಸ್ ಬರುತ್ತೆ. ತುಂಬಾ ದಿನಗಳ ತನಕ ನಮಗೂ ಇದು ನಂಬಿಕೆ ಅಥವಾ ಸಾರ್ವಜನಿಕವಾಗಿರೋ ನಂಬಿಕೆ ಅಂದ್ರೆ ತುಂಬಾ ಟೆಂಪರೇಚರ್ ಅಥವಾ ಶಾಖ ಇದ್ದಾಗ ನಮಗೆ ಫಂಗಸ್ ಅಷ್ಟು ಕಾಟ ಕೊಡೋದಿಲ್ಲ ಅಂತ. ಆದ್ರೆ ಅದರ ಅಡ್ಡ ಪರಿಣಾಮದಿಂದ ಅದರ ಕಾಟಗಳಾಗುತ್ತೆ. ಈ ಟೆಂಪರೇಚರ್ದು ಕಾರಣ ನಾವು ಇವಾಗ ಅಷ್ಟು ತಿಳಿಸ್ಬೋದು ಬಿಟ್ರೆ, ಈಗ ನಾವು ಅದ್ರ ಬಗ್ಗೆ ಏನು ಮಾಡ್ಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಾವು ನಾಟಿ ಮಾಡುವ ಸಮಯದಲ್ಲಿ ಅತಿಯಾದ ಉಷ್ಣಾಂಶ ಇದ್ದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತನಕ ನಾವೇನು ನಾಟಿ ಮಾಡ್ತೀವಿ ಅವಾಗ ಅತಿಯಾದ ಉಷ್ಣಾಂಶ ಇರುತ್ತಲ್ಲ, ಆ ಉಷ್ಣಾಂಶ ಇದ್ದ ಸಮಯದಲ್ಲಿ ನಾವು ಸರಿಯಾದ ನೀರಾವರಿ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತ ಹೇಳಿದ್ರೆ, ಅಥವಾ ಸಾಕಷ್ಟು ಮಳೆ ಬಂದಿಲ್ಲ ಅಂತ ಹೇಳಿದ್ರೆ, ನಮ್ಮ ಗೆಡ್ಡೆ ಏನಾಗುತ್ತೆ, ನಮ್ಮ ಗೆಡ್ಡೆನಲ್ಲಿ ಒಂದು ಅರ್ಧ ಭಾಗನೋ ಒಂದೆಷ್ಟೋ ಒಂದು ಭಾಗ ಒಣಗತ್ತೆ ಅಥವಾ ಅದು ನಮಗೆ ಡ್ರೈ ಆಗಿರುತ್ತೆ. ನಾವು ತದನಂತರದಲ್ಲಿ ನೀರಾವರಿ ಮಾಡಿ ಮಳೆ ಸಾಕಷ್ಟು ಬಂದ ಕಾಲದಲ್ಲಿ ಆ ಒಣಗಿದ ಗಡ್ಡೆ ಏನಿದೆ, ಮೃದುವಾದ ಗಡ್ಡೆ, ಆ ನೀರನ್ನು ಹೀರ್ಕೊಂಡು ಕೊಳಿಲಿಕ್ಕೆ ಶುರು ಆಗುತ್ತೆ. ಅಲ್ಲಿ ನಮಗೆ ಕೆಂಪು ಕೊಳೆ ಬರ್ಲಿಕ್ಕೆ ಶುರು ಆಗುತ್ತೆ. ಕೆಂಪು ಕೊಳೆ ಬರ್ಲಿಕ್ಕೆ ಶುರು ಆಗುತ್ತೆ. ಸಾಫ್ಟ್ ರಾಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸಾಫ್ಟ್ ರಾಟ್ ಅಲ್ಲಿಂದ ಸ್ಟಾರ್ಟ್ ಆದಾಗ ಮತ್ತೆ ಅದ್ರದ್ದು ಇನ್ನೊಂದು ಅಡ್ಡ ಪರಿಣಾಮ ಏನಿದೆ ಅಂತ ಹೇಳಿದ್ರೆ, ಆ ಕೊಳತ ಗಡ್ಡೆಯಲ್ಲಿ ನಿಮ್ಗೆ ಕ್ರಿಮಿ ಕೀಟಗಳು ಮತ್ತೊಂದು ಇನ್ನೊಂದು ಹುಟ್ಕೊಂಡು ಅದರಿಂದ ನಿಮ್ಗೆ ಸಮಸ್ಯೆ ಬಗೆಹರಿಯುತ್ತೆ. ಸಮಸ್ಯೆ ಉಲ್ಬಣ ಆಗುತ್ತೆ. ಕ್ಷಮಿಸಿ, ಸಮಸ್ಯೆ ಬಗೆಹರಿಯೋದಿಲ್ಲ, ಸಮಸ್ಯೆ ಉಲ್ಬಣ ಆಗುತ್ತೆ. ಪ್ರತಿಯೊಂದು ಹುಳುನು ಗಡ್ಡೆಯಿಂದ ಗಡ್ಡೆಗೆ, ರೈಸೋಮಿಂದ ರೈಸೋಮಿಗೆ, ಮಡಿಯಿಂದ ಮಡಿಗೆ ಹೋಗೋದ್ರಿಂದ ನಿಮ್ಗೆ ಸಮಸ್ಯೆ ಅತಿಯಾದ ಪ್ರಮಾಣದಲ್ಲಿ ನಿಮ್ಗೆ ಹರಡೋದಕ್ಕೆ ಶುರು ಆಗುತ್ತೆ. ಸೊ ಇದು ಒಂದು ಡ್ರೈನೇಜು, ಮತ್ತೊಂದು ಟೆಂಪರೇಚರ್ ಆಯ್ತು. ಮಣ್ಣಿನ ಮೂಲಕನೂ ಸಹಿತ ನಿಮ್ಗೆ ಫಂಗಸ್ಸು ಅಥವಾ ಕೊಳೆ, ನಾವು ಆಡು ಭಾಷೆಯಲ್ಲೇ ಮಾತಾಡ್ಕೊಂತ ಹೋಗೋದಾದ್ರೆ ಮಣ್ಣಿನ ಮೂಲಕನೂ ಸಹಿತ ನಮಗೆ ಕೊಳೆ ಹರಡುತ್ತೆ ಅಂತ ಹೇಳೋಣ. ಹೇಗೆ ಹರಡುತ್ತೆ ಮಣ್ಣಿನ ಮೂಲಕ? ನಿಮಗೆ ಮೊದಲು ನೀವು ಈಗ ಏನು ಶುಂಠಿ ನಾಟಿ ಮಾಡಬೇಕು ಅಂತ ಒಂದು ತಾಕ್ ತಗೊಂಡಿದ್ದೀರಾ ಅಥವಾ ಹೊಲ ತಗೊಂಡಿದ್ದೀರಾ ಅಥವಾ ಭೂಮಿಯನ್ನು ಸಿದ್ಧಪಡಿಸ್ಕೊಂಡಿದ್ದೀರಾ, ಅದರಲ್ಲಿ ಮೊದಲೇ ನಿಮಗೆ ಫಂಗಸ್ ರೋಗಗಳಿದ್ದು, ಕೊಳೆ ರೋಗ ಇದ್ದಿದ್ದು ಜಾಗ ಆದರೆ ಅದರಲ್ಲಿ ಚಾನ್ಸಸ್ ಜಾಸ್ತಿ ಇದೆ, ಬರುವಂಥ ಅವಕಾಶಗಳು ಹೆಚ್ಚಿಗೆ ಇದೆ, ಕೊಳೆ ರೋಗ ಬರೋ ಅವಕಾಶಗಳು ಹೆಚ್ಚಿಗೆ ಇದೆ. ಮತ್ತೆ ನೀರಿನ ಮೂಲಕನೂ ಬರುತ್ತೆ. ನೀರಿನ ಮೂಲಕ ಹೇಗೆ ಬರುತ್ತೆ ಅಂದರೆ, ನೀವೊಂದು ನಿಮ್ಮ ಒಂದು ಹೊಲದಲ್ಲಿ ನೀವು ಶುಂಠಿ ಬೆಳೆದಿದ್ದೀರಾ, ಅದ್ರ ಮೇಲಿನ ಹೊಲದಲ್ಲಿ ಯಾರೋ ಶುಂಠಿನೂ ಬೆಳೆದಿದ್ದಾರೆ, ಅಲ್ಲಿ ಕೊಳೆ ರೋಗ ಇದೆ, ಅದು ನೀರಿನ ಮೂಲಕ ಹರ್ಕೊಂಡು ನಿಮ್ಮ ಶುಂಠಿಗೆ ಬಂದು ನಿಮಗೂ ಕೊಳೆ ರೋಗ ಬರ್ತಕ್ಕಂಥ ಎಲ್ಲ ರೀತಿಯ ಚಾನ್ಸಸ್ ಇದೆ.
ಹಾಗೇನೆ ನಾವೇನ್ ಮಾಡಬೇಕು, ಫ್ಲಾಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಬುದ್ಧಿವಂತಿಕೆಯಿಂದ, ತುಂಬಾ ಅಡ್ವಾನ್ಸ್ ಆಗಿ, ತುಂಬಾ ಮೊದಲೇ ನಾವು ಅದನ್ನೆಲ್ಲ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ರೋಗ ಮುಕ್ತ ಇರತಕ್ಕಂಥ ನಾವು ಹೊಲವನ್ನ ಸೆಲೆಕ್ಟ್ ಮಾಡಬೇಕು. ಮತ್ತೆ ನಿಮ್ಗೆ ಅದರಲ್ಲಿ ಯಾವ ಬೆಳೆಗಳನ್ನು ಬೆಳೆದಿದ್ದಾರೆ, ಶುಂಠಿ ಬೆಳಿಲಿಕ್ಕಿಂತ ಪೂರ್ವದಲ್ಲಿ ಯಾವ ಬೆಳೆ ಬೆಳಿಬಾರ್ದು, ಆ ಬೆಳೆ ಏನಾದರೂ ಅಲ್ಲಿ ಬೆಳೆದಿದ್ದಾರಾ, ಉದಾಹರಣೆಗೆ ಟೊಮೊಟೊ ಮತ್ತೆ ಇದು ನಾವು ಗಮನ ವಹಿಸ್ಬೇಕಾಗತ್ತೆ. ಮತ್ತೆ ಇದರಲ್ಲಿ ಇದು ಇಷ್ಟೇ ಕಾರಣ ಅಲ್ಲದೇನೆ ಫಿಸಿಕಲ್ ಡ್ಯಾಮೇಜ್ ಇಂದನೂ ಸಹಿತ ನಮ್ಗೆ ಕೊಳೆ ಬರೋಕ್ ಚಾನ್ಸಸ್ ಇದೆ. ಫಿಸಿಕಲ್ ಡ್ಯಾಮೇಜ್ ಅಲ್ಲಿ ನಮ್ಗೆ ಇಂಟರ್ನಲ್ ಫಿಸಿಕಲ್ ಡ್ಯಾಮೇಜು, ಎಕ್ಸ್ಟರ್ನಲ್ ಫಿಸಿಕಲ್ ಡ್ಯಾಮೇಜ್ ಅಂತ ನಾವು ಎರಡು ಭಾಗ ಮಾಡ್ಕೋತೀವಿ. ಎಕ್ಸ್ಟರ್ನಲ್ ಫಿಸಿಕಲ್ ಡ್ಯಾಮೇಜು ಮತ್ತೆ ಇಂಟರ್ನಲ್ ಫಿಸಿಕಲ್ ಡ್ಯಾಮೇಜ್ ಅಂತ ಎರಡು ಭಾಗ ಮಾಡ್ಕೊಳ್ತೀವಿ. ಎಕ್ಸ್ಟರ್ನಲ್ ಅಲ್ಲಿ ನಾವು ಕೊಟ್ಟ ಗೊಬ್ಬರದಿಂದ ಆಗಿರ್ತಕ್ಕಂಥ ಡ್ಯಾಮೇಜ್ ಇಂದ ಆಗ್ಬೋದು, ಅಥವಾ ನಾವು ಕಳೆನಾಶಕ ಹೊಡಿಬೇಕಾದ್ರೆ ಆಗಿದ್ದಂಥ ಡ್ಯಾಮೇಜ್ ಇರ್ಬೋದು, ಮತ್ತೆ ನಾವು ಮಣ್ಣು ಹಾಕುವಾಗ ಆಗ ಅಂತ ಡ್ಯಾಮೇಜ್ ಇಂದನೂ ನಮ್ಗೆ ಕೊಳೆ ಬರುತ್ತೆ. ಅದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಶುಂಠಿಯ ಯಾವುದೇ ಒಂದು ಭಾಗ ಛಿದ್ರ ಆದಾಗ, ಯಾವುದೇ ಒಂದು ಭಾಗಕ್ಕೆ ಹಾನಿ ಉಂಟಾದಾಗ ಮಣ್ಣಲ್ಲಿರ್ತಕ್ಕ ಎಲ್ಲ ಮಣ್ಣಲ್ಲೂ ನಿಮಗೆ ಸಹಜವಾಗಿ ಫಂಗಸ್ಗಳು ಇರುತ್ತೆ ಗೆಳೆಯರೆ. ಫಂಗಸ್ಸು, ಬ್ಯಾಕ್ಟೀರಿಯಾಗಳು ಎಲ್ಲ ಮಣ್ಣಲ್ಲೂ ಇದ್ದೇ ಇರುತ್ತೆ. ಅವು ತಂಪಾಡಿಗೆ ತಾವಿರ್ತವೆ. ಯಾವಾಗ ಡ್ಯಾಮೇಜ್ ಆಗಿರೋ ಟಿಶ್ಯೂ ಸಿಗುತ್ತೆ ಅದರಿಂದ ಅದು ಒಳಹೊಕ್ಕು ಅಲ್ಲಿ ನಮಗೆ ಕೊಳೆ ರೋಗನ ಶುರು ಮಾಡ್ತದೆ. ಬೆಳಿಲಿಕ್ಕೆ ಹೆಚ್ಚು ಕೊಳೆ ರೋಗ ಬೆಳೆಯಲಿಕ್ಕೆ ಆಗ್ತದೆ, ಉಲ್ಬಣ ಆಗೋದಕ್ಕೆ ಕಾರಣ ಆಗುತ್ತೆ. ಇದು ನಮಗೆ ಎಕ್ಸ್ಟರ್ನಲ್ ಆಯಿತು. ಇಂಟರ್ನಲ್ಲಿ ಹೇಗಾಗುತ್ತೆ, ಇಂಟರ್ನಲ್ ಡ್ಯಾಮೇಜ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನಮಗೆ ಅಲ್ಲಿ ಇರ್ತಕ್ಕಂಥ ಕೀಟಗಳು, ಅಲ್ಲಿರ್ತಕ್ಕಂಥ ಹುಳುಗಳ ಬಾಧೆಯಿಂದ, ಅದು ವೈರ್ ವಾರ್ಮ್ ಇರ್ಬೋದು, ರಿಂಗ್ ವಾರ್ಮ್ ಇರ್ಬೋದು, ವೈಟ್ ಗ್ರಬ್ ಇರ್ಬೋದು, ಅಂದ್ರೆ ದೊಣ್ಣೆ ಹುಳ, ಗೊಬ್ಬರದ ಹುಳ ಅಂತ ಹೇಳ್ತೀವಿ ನಾವು, ಅದರಿಂದ ಇರ್ಬೋದು. ಅದು ನಮ್ಮ ಗಡ್ಡೆಯನ್ನ, ರೈಸೋಮನ್ನ ಕಚ್ಚಿದಾಗ ಅಲ್ಲಿ ಡ್ಯಾಮೇಜ್ ಆಗಿ, ಆ ಡ್ಯಾಮೇಜಿನ ಮುಖಾಂತರ ಒಳಗಡೆ ನಿಮ್ಗೆ ಫಂಗಸ್ ಪ್ರವೇಶ ಪಡೆದು ನಮ್ಗೆ ಕೊಳೆ ರೋಗ ಬರುತ್ತೆ. ನಮ್ಮ ಏನು ತಾಕಿದೆ ಅಥವಾ ಹೊಲ ಏನಿದೆ ಅದು ಕೊಳೆ ರೋಗಕ್ಕೆ ಬಾಧಿತ ಆಗುತ್ತೆ. ಇದಿಷ್ಟು ನಮಗೆ ಕಾರಣಗಳಾಯ್ತು, ಯಾವ್ಯಾವ ಕಾರಣಕ್ಕಾಗತ್ತೆ, ಹೇಗಾಗತ್ತೆ ಅನ್ನೋದಾಯ್ತು. ಇನ್ನು ಮುಂದುವರೆದು ನಾವು ಇದಕ್ಕೆ ನಾವು ಏನೇನು ಮಾಡ್ಬೋದು, ಇದ್ರ ನಿಯಂತ್ರಣ ಕ್ರಮಗಳೇನು, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಗೆಳೆಯರೆ. ಇವತ್ತಿನ ಚಾಪ್ಟರ್ ಏನಿದೆ, ಇವತ್ತಿನ ಚಾಪ್ಟರ್ ವಿಶೇಷವಾಗಿ ಶುಂಠಿಯ ಕೊಳೆ ಮೇಲಿದೆ. ಶುಂಠಿ ಕೊಳೆಯಲ್ಲಿ ವಿಶೇಷವಾಗಿ 3 ವಿಧ ಇದೆ ಅಂತ ನಾವು ತಿಳ್ಕೊಂಡ್ವಿ. ಅದರಲ್ಲಿ ಇವತ್ತು ನಾವು ಮೊದಲನೇದಾಗಿ ಕೆಂಪು ಕೊಳೆ ಮತ್ತು ಮೃದು ಕೊಳೆ ಅಥವಾ ಸಾಫ್ಟ್ ರಾಟ್ ಅಂತ ಏನು ನಾವು ಆಡುಭಾಷೆಯಲ್ಲಿ ಹೇಳ್ತೀವಿ, ಕೆಂಪು ಕೊಳೆ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಅದರಲ್ಲಿ 2 ವಿಧಾನಗಳಿದೆ ಅಂತ ನಾವು ಸಾಕಷ್ಟು ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ಇಷ್ಟೆಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ವಿಷಯಗಳನ್ನು ತಿಳ್ಕೊಳ್ಳೋದ್ರ ಮೂಲಕ ನಾವು ಸರಿಯಾದ ಮಾಹಿತಿ ಇದ್ದರೆ ನಮಗೆ ಸರಿಯಾದ ಪರಿಹಾರ ಕ್ರಮಗಳನ್ನು ತಗೊಳ್ಳಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಗೆಳೆಯರೆ. ಈಗ ನಾವು ನಿಯಂತ್ರಣ ಕ್ರಮಗಳ ಬಗ್ಗೆ ಇವತ್ತು ಮಾತಾಡೋಣ. ನಿಯಂತ್ರಣ ಕ್ರಮಗಳೇನಿದೆ, ನಿಯಂತ್ರಣ ಕ್ರಮಗಳು ನಾವು ನಿಯಂತ್ರಣ ಕ್ರಮಗಳಲ್ಲಿ 2-3 ರೀತಿ ಮಾಡ್ಬೋದು. ಮೊದಲನೇದಾಗಿ ನಾವು ಪ್ರಾಥಮಿಕ ಹಂತದಲ್ಲೇ ಒಂದು ನಿಯಂತ್ರಣ ಕ್ರಮಗಳು ಬರ್ತದೆ, ಪ್ರಾಥಮಿಕ ಹಂತದಲ್ಲಿ ಬರುತ್ತೆ. ಎರಡನೇದು ಬಂದ್ಬಿಟ್ಟು ನಮಗೆ ನಿಯಂತ್ರಣ ಕ್ರಮಗಳಲ್ಲಿ ನಿಮಗೆ ಮೊದಲೇ ಗೊತ್ತಿರಂಗೆ ಪ್ರಿವೆಂಟಿವ್ ಮತ್ತೆ ಕ್ಯೂರೇಟಿವ್ ಅಂತ ಬರುತ್ತೆ. ಪ್ರಿವೆಂಟಿವ್ ಒಂದು ಮಾಡ್ಬೋದು, ಅಂದ್ರೆ ನಿಯಂತ್ರಿಸೋದು ಒಂದು, ಮತ್ತೊಂದು ನಿರ್ವಹಣೆ ಮಾಡೋದು ಕ್ಯೂರೇಟಿವ್. ಸೊ ಪ್ರಿವೆಂಟಿವ್ ಏನಿದೆ ಮತ್ತೆ ಕ್ಯೂರೇಟಿವ್ ಏನಿದೆ, ಪ್ರಿವೆಂಟಿವ್ ಬರ್ಲಿಕ್ಕಿಂತ ಮುಂಚೆ ನಾವೇನೇನು ಮಾಡ್ಲಿಕ್ಕೆ ಸಾಧ್ಯ ಅದನ್ನೆಲ್ಲ ಮಾಡ್ಬಿಟ್ಟು ರೋಗನೇ ಬರ್ದಿರೋ ಹಾಗೆ, ನಮ್ಮ ಬೆಳೆ ರೋಗ ಬಾಧೆಗೆ ಈಡಾಗದಿರೋ ಹಾಗೆ ನಾವು ಅದನ್ನ ರಕ್ಷಿಸ್ಕೊಳ್ಳೋದಕ್ಕೆ ಪ್ರಿವೆಂಟಿವ್ ಆಗುತ್ತೆ. ಮತ್ತೆ ನಮಗೆ ರೋಗ ಬಾಧೆ ಲಕ್ಷಣಗಳು ಕಂಡಿದೆ ಅಥವಾ ರೋಗ ಬಾಧೆ ಬಂದಿದೆ, ಉಲ್ಬಣ ಆಗಿದೆ ಅಂದಾಗ ಅದನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದು ಕ್ಯೂರೇಟಿವ್ ಆಗಿದೆ. ಮೊದಲನೇದಾಗಿ ನಾವು ಇದರಲ್ಲಿ ಪ್ರಾಥಮಿಕ ಹಂತದಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಟ್ರೈಕೋಡರ್ಮಾ, ಸೂಡೋಮನಸ್ಸು, ಮೆಟರೈಸಿಯಮು, EPN, ಪೆಸಿಲೋಮೈಸಿಸು ಇವೆಲ್ಲವನ್ನು ನಾವು ನಾಟಿಗಿಂತ ಮುಂಚೆನೆ ನಮ್ಮ ಮಣ್ಣಿಗೆ ಸರಿಯಾದ ಪ್ರಮಾಣದಲ್ಲಿ ಸೇರಿಸೋ ಮೂಲಕ ನಾವು ಇದನ್ನ ಕೊಳೆ ರೋಗ ಬರೀ ಕೆಂಪು ಕೊಳೆ ಮತ್ತೆ ಗಡ್ಡೆ ಕೊಳೆ ಅಲ್ಲದೇನೆ ಎಲ್ಲಾ ರೀತಿಯ ಕೊಳೆ ರೋಗಗಳಿಂದ ನಾವು ಪರಿಹಾರನ ಕಂಡುಕೋಬಹುದು. ಇದು ನಾಟಿಗಿಂತ ಮುಂಚೆ ಮಾಡ್ಬೋದಾದ ವಿಧಾನ. ಇದನ್ನ ನಾವು ನಾಟಿಗಿಂತ ಮುಂಚೆ ಮಾಡಿಲ್ಲ ಅಂತ ಹೇಳಿದ್ರೆ, ಈಗ ನಮ್ಮ ಬೆಳೆ ಚೆನ್ನಾಗೇ ಇದೆ, ನಮ್ಗೆ ಯಾವುದೇ ಕೊಳೆ ರೋಗದ ಲಕ್ಷಣಗಳು ಬಾಧೆ ಇಲ್ಲ ಅಂತ ಹೇಳಿದ್ರೆ ನಾವು ಮಾಡ್ಬೋದು. ಜೈವಿಕ ನಿಯಂತ್ರಣ ಕ್ರಮ ಆಗಿರುತ್ತೆ ಇದು ಜೈವಿಕ ನಿಯಂತ್ರಣ ಕ್ರಮ ಆಗಿರೋದ್ರಿಂದ ಪರಿಸರಕ್ಕೆ ಏನೂ ತೊಂದರೆ ಇಲ್ಲ, ಮತ್ತೆ ಇದು ನಿಮಗೆ ಕಾಸ್ಟ್ ಎಫೆಕ್ಟಿವ್ ಆಗೂ ಇರುತ್ತೆ, ತುಂಬಾ ಕಾಸ್ಟ್ಲಿನೂ ಆಗಿರೋದಿಲ್ಲ. ಹಾಗಾಗಿ ಇದನ್ನ ಮಾಡೋದು ತುಂಬಾ ಉತ್ತಮ ಅನ್ನೋದು ನಮ್ಮ ಅಭಿಪ್ರಾಯ. ಇದು ಜೈವಿಕ ನಿಯಂತ್ರಣ ಕ್ರಮಕ್ಕೆ ಬಗ್ಗೆನೇ ನಾವು ಒಂದು ಸಪರೇಟ್ ಎಪಿಸೋಡ್ ಮಾಡ್ತೀವಿ. ಟ್ರೈಕೋಡರ್ಮಾ, ಸೂಡೋಮನಸ್ಸು, EPN, ಮೆಟರೈಸಿಮು, ಪೆಸಿಲೋಮೈಸಿಸ್ ಏನಿದೆ ಅದರ ಮೇಲೆ ಅವು ಏನು, ಅದರಿಂದ ಏನು ಉಪಯೋಗಗಳಿದೆ, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ, ಅದ್ರ ಬಗ್ಗೆನೇ ಇನ್ನೊಂದು ಸಪರೇಟ್ ನಾವು ಎಡಿಷನ್ ಮಾಡ್ತೀವಿ ಗೆಳೆಯರೆ. ರೈತ ಬಾಂಧವರಲ್ಲಿ ಮತ್ತೊಂದು ಮನವಿ ಏನಂದ್ರೆ, ಸಾಧ್ಯವಾದಷ್ಟು ಜೈವಿಕ ನಿಯಂತ್ರಣ ಕ್ರಮಗಳನ್ನೇ ನಾವು ಮಾಡಿಕೊಂಡು ಇದನ್ನ ಒಂದು ಹಂತದಲ್ಲಿ ಹತೋಟಿಗೆ ಇಟ್ಕೋಬಹುದು.
ಇಟ್ಕೋಬಹುದು. ನಾವು ಆ ರೀತಿ ಮಾಡಬೇಕು. ಅದರಿಂದ ಪರಿಸರಕ್ಕೆ ನಮಗೆ ಮಾನವನ ಮೇಲಾಗುವಂಥ ಪರಿಣಾಮ, ಪರಿಸರದ ಮೇಲಾಗುವಂಥ ಪರಿಣಾಮ, ಮತ್ತೆ ಎಂಡ್ ಯೂಸ್ ಅಲ್ಲಿ ಯಾರು ನಮ್ಮ ಶುಂಠಿ ಬೆಳೆದಿದ್ದನ್ನ ತಗೊಂಡೋಗಿ ಉಪಯೋಗಿಸ್ತಾನೆ ಅವನ ಮೇಲಾಗೋ ಪರಿಣಾಮಗಳ ಬಗ್ಗೆನೂ ನಾವು ಕಾಳಜಿ ವಹಿಸಿದಾಗೆ ಆಗತ್ತೆ ಗೆಳೆಯರೆ. ಸೊ ನಾವು ಮಾಡಿಲ್ಲ ಇದನ್ನ ಅಂತ ಹೇಳಿದ್ರೆ ಇವತ್ತು 90ರಿಂದ 120 130 ದಿವಸದ ಅಂತರದಲ್ಲಿದೆ. ಕ್ಷಮಿಸಿ, ಇವತ್ತು 90ರಿಂದ 120 130 ದಿವಸದ ಅಂತರದಲ್ಲಿದೆ ನಮ್ಮೆಲ್ಲರ ಬೆಳೆಗಳು. ಇದನ್ನು ನಾವು ಯಾರೂ ಮಾಡಿರಲಿಲ್ಲ. ನಾವು ನಾಟಿ ಮಾಡೋ ಸಮಯದಲ್ಲಿ ಹೇಗೆ ಅನ್ನೋದು ಚಿಂತಿಸೋ ಅವಶ್ಯಕತೆ ಇಲ್ಲ. ರೋಗ ಲಕ್ಷಣಗಳು ತುಂಬಾ ಕಡಿಮೆ ಇದೆ ಅಥವಾ ರೋಗ ಲಕ್ಷಣನೇ ಇಲ್ಲ ನನ್ನ ತಾಕಿನಲ್ಲಿ ಅನ್ನೋದಾದ್ರೆ, ನನ್ನ ಗದ್ದೆಯಲ್ಲಿ, ನನ್ನ ಹೊಲದಲ್ಲಿ ಅನ್ನೋದಾದ್ರೆ ನೀವು ಇದನ್ನ ಈಗಲೂ ಸಹಿತ ಮಾಡ್ಬೋದು. ಯಾವುದೇ ರೀತಿಯ ತೊಂದರೆಗಳು, ಅಡ್ಡ ಪರಿಣಾಮಗಳಿಲ್ಲ. ಇದು ಜೈವಿಕ ನಿಯಂತ್ರಣ ಕ್ರಮದ ಬಗ್ಗೆ ಆಯ್ತು ಗೆಳೆಯರೆ. ಇನ್ನು ಮುಂದುವರೆದ ಹಂತದಲ್ಲಿ ನನಗೆ ಸೂಕ್ಷ್ಮವಾಗಿ ಅಲ್ಲಲ್ಲಿ ಲಕ್ಷಣಗಳು ಕಾಣ್ತಾ ಇದೆ. ಇವತ್ತು ನನಗೆ ನಂದು ಒಂದು 600 ಬೆಡ್ ಇದೆ, 1000 ಬೆಡ್ ಇದೆ, 10,000 ಬೆಡ್ ಇದೆ, ಅಥವಾ 1 ಎಕರೆಗೆ ಮಾಡಿದ್ದೀನಿ, 2 ಎಕರೆಗೆ ಮಾಡಿದ್ದೀನಿ ಅಂತಿರೋರು, ಅಥವಾ 10 ಎಕರೆ ಮಾಡಿದ್ದೀನಿ ಅಂತಿರೋರಿಗೆ ನನಗೆ ಎಲ್ಲೆಲ್ಲೋ ಒಂದೊಂದು ಕಡೆ ಸೂಕ್ಷ್ಮವಾಗಿ ನನಗೆ ಯಾವುದೋ ಒಂದು ಕೊಳೆ ಕಾಣ್ತಾ ಇದೆ. ಯಾವುದೋ ಒಂದು ಕೊಳೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಸ್ನೇಹಿತರೆ, ಕೊಳೆಯನ್ನ ನೀವು ನಿರ್ದಿಷ್ಟವಾಗಿ ಗುರುತಿಸಿದ್ರೆ ಮಾತ್ರ ಅದಕ್ಕೆ ನೀವು ಟಾರ್ಗೆಟೆಡ್ ಆಗಿ ಟ್ರೀಟ್ ಮಾಡ್ಲಿಕ್ಕಾಗೋದು, ಅದಕ್ಕೆ ನಾವು ಔಷಧಿ ಸಿಂಪಡಣೆ ಮಾಡ್ಲಿಕ್ಕಾಗೋದು. ನೀವು ಯಾವುದೋ ಕೊಳೆನ ಇನ್ಯಾವುದೋ ಕೊಳೆ ಅಂತ ಪರಿಭಾವಿಸಿ ಅದಕ್ಕೆ ನೀವು ಔಷಧಿನ ಸಿಂಪಡಣೆ ಪಡಿಸಿದ್ರೆ ಅದು ನಿಮಗೆ ಪರಿಣಾಮ ಕೊಡೋದಿಲ್ಲ, ಕೊಳೆ ಕಡಿಮೆ ಆಗೋದಿಲ್ಲ, ಕೊಳೆ ಹೆಚ್ಚಿಗೆ ಆಗ್ತಾನೆ ಹೋಗುತ್ತೆ, ಮತ್ತೆ ಆರ್ಥಿಕವಾಗಿ ತುಂಬಾ ದೊಡ್ಡ ಮಟ್ಟದ ನಷ್ಟ ಉಂಟು ಮಾಡುವಂತ ಪರಿಸ್ಥಿತಿ ಪ್ರಮೇಯಕ್ಕೆ ಹೋಗಿ ನಿಂತ್ಕೊಳ್ತದೆ. ಸೊ ಈಗ ನಮ್ದು ಜೈವಿಕ ನಿಯಂತ್ರಣ ಕ್ರಮಗಳಾಯ್ತು. ಈಗ ಪ್ರಿವೆಂಟಿವ್ ಅಲ್ಲಿ ಈಗ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಡ್ತಾ ಇದ್ದ ಹಾಗೆ ನಮಗೆ ಶುಂಠಿಯ ಲಕ್ಷಣಗಳನ್ನು ಗುರುತಿಸಿ ಯಾವ ಕೊಳೆ ಅಂತ ನಿರ್ಧಾರ ಮಾಡಿಕೊಂಡು ಅದರ ಮೇಲೆ ನಾವು ಕೆಲಸ ಶುರು ಮಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತೆ ಇದರಲ್ಲಿ ಇನ್ನೊಂದು ಜೈವಿಕ ನಿಯಂತ್ರಣ ಕ್ರಮದಲ್ಲೇ ಇನ್ನೊಂದು ಹೊಸ ವಿಧಾನ ಇತ್ತೀಚೆಗೆ ಪ್ರಚಲಿತವಾಗಿರೋದು ಚಿಟೋಸಾನ್ ಅಂತ ಹೇಳಿ. ಚಿಟೋಸಾನನ್ನ ಬೆಳೆ 90 ದಿವಸ ಇದ್ದಾಗ ಅದನ್ನ ನಮಗೆ 1 ಲೀಟರ್ ನೀರಿಗೆ 1 ml ಹಾಗೆ ನಾವು ಡ್ರೆಂಚಿಂಗ್ ಮಾಡೋದ್ರ ಮೂಲಕನೂ ಉತ್ತಮ ಪರಿಣಾಮಗಳನ್ನ ನಮ್ಮ ರೈತ ಮಿತ್ರರು ಪಡ್ಕೊಂಡಿದ್ದಾರೆ. ನಾವು ಸ್ವತಃವಾಗಿ ಅದನ್ನ ಪಾಲಿಸ್ತೀವಿ ಅನ್ನೋ ಹೇಳೋದನ್ನ ಇಲ್ಲಿ ನಾನು ಬಯಸ್ತೇನೆ. ಸೊ ಪ್ರಿವೆಂಟಿವ್ ಅಲ್ಲಿ ನಾವು ಸೀದಾ ತುಂಬಾ ಸಮಯ ಆಗಿರೋದ್ರಿಂದ ನಾವು ಸೀದಾ ವಿಷಯಕ್ಕೆ ಹೋಗೋಣ. ಪ್ರಿವೆಂಟಿವ್ ಮೆಥಡ್ ಅಲ್ಲಿ ನಾವು ಫಸ್ಟ್ನೇದಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ COC, ಕಾಪರ್ ಆಕ್ಸಿಕ್ಲೋರೈಡ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಇದ್ರ ಜೊತೆಗೆ ಸ್ಟ್ರೆಪ್ಲೋಸೈಕ್ಲಿನ್. COC ಬಂದ್ಬಿಟ್ಟು ನಿಮಗೆ ಬಿಲ್ಟಾಕ್ಸೋ ಸಿಗುತ್ತೆ, ಬ್ಲೂ ಕಾಪರ್ ಅಂತ ಸಿಗುತ್ತೆ, ಟಾಟಾದವ್ರದ್ದು, ಬಾಯರ್ನವ್ರದ್ದು ಎಲ್ಲದೂ ಸಿಗುತ್ತೆ, ಅದನ್ನು ಉಪಯೋಗಿಸ್ಬೋದು. ಸ್ಟೆಪ್ಲೋಸೈಕ್ಲಿನ್ ಬಂದ್ಬಿಟ್ಟು ಟಾಟಾ ಟ್ಯಾಗ್ ಮೈಸಿನ್ ಬರುತ್ತೆ, ಟ್ರಾಪಿಕಲ್ ಆಗಿರೋದವ್ರದ್ದು, ಕಾತೇನ್ ಅವ್ರದ್ದು ಕೆ ಮೈಸಿನ್ ಅಂತ ಬರುತ್ತೆ, ಅದನ್ನು ಉಪಯೋಗಿಸ್ಬೋದು. ಇದು ಎಷ್ಟು ಡೋಸಲ್ಲಿ ಉಪಯೋಗಿಸ್ಬೇಕಂತ ಹೇಳಿದ್ರೆ ನಮಗೆ 500 ಗ್ರಾಮ್ COC, 4 ಪ್ಯಾಕೆಟ್ ಸ್ಟೆಪ್ಲೋಸೈಕ್ಲಿನ್, ಇದು ಪ್ರತಿ ಪ್ಯಾಕೆಟು 6 ಗ್ರಾಮ್ ಇರುತ್ತೆ. ಇದನ್ನ 200 ಲೀಟರ್ ದ್ರಾವಣಕ್ಕೆ ನಾವು ಮಿಕ್ಸ್ ಮಾಡಿಕೊಂಡು ಉಪಯೋಗಿಸ್ಬೇಕು. ಇದನ್ನ ನಾವು ಶುಂಠಿಯ ಬುಡಗಳನ್ನು ತೋರಿಸೋದ್ರ ಮೂಲಕ ಮಾಡ್ಬೋದು. ಅಂದಾಜು ಒಂದು 6 ಬ್ಯಾರಲ್ಗಳಷ್ಟು, 6 ಡ್ರಮ್ ಅಷ್ಟು ಇದನ್ನ ನಾವು 1 ಎಕರೆಗೆ ಉಪಯೋಗಿಸ್ಬೇಕಾಗತ್ತೆ. ಇದು ಪ್ರಿವೆಂಟಿವ್ ಅಲ್ಲಿ ಇದು ಒಂದು ವಿಧಾನ. ಇನ್ನು ಮುಂದುವರೆದು ನೀವು ಇನ್ನು ಸ್ವಲ್ಪ ಲಕ್ಷಣಗಳು, ಬಾಧೆಯ ಲಕ್ಷಣಗಳು ಸ್ವಲ್ಪ ಇನ್ನು ಹೆಚ್ಚಿಗೆ ಇದೆ ಅಂತ ಅನ್ಸಿದ್ರೆ ನಾವು ಅದಕ್ಕೆ ನಮಗೆ ಫಂಗಿಸೈಡ್ಗೆ ಹೋಗ್ಬೇಕು. ಇದೆಲ್ಲ ಬರ್ತಾ ಇರೋದು, ನಾವೆಲ್ಲ ಮಾತಾಡ್ತಾ ಇರೋದು ಕೊಳೆ ಅನ್ನೋದು ಏನಿದೆ ಇದು ಸಂಬಂಧಪಟ್ಟಿದ್ದು ಹೆಚ್ಚುವರಿ ಅಂಶವಾಗಿ ಫಂಗಸ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಹಾಗಾಗಿ ನಮಗೆ ಫಂಗಿಸೈಡ್ ಅನ್ನ ನಾವು ಡಿಪೆಂಡ್ ಆಗಲೇಬೇಕು. ಕೆಮಿಕಲ್ ಟ್ರೀಟ್ಮೆಂಟ್ ಅದು. ಫಂಗಿಸೈಡ್ ಅನ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಏನ್ ಫಂಗಿಸೈಡ್ ಅನ್ನು ಯೂಸ್ ಮಾಡಬಹುದು, ಇದರಲ್ಲಿ ಯಾವ ಬ್ರ್ಯಾಂಡ್ಗಳು ಅವೈಲೇಬಲ್ ಇದೆ, ಏನೇನು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು, ಎಷ್ಟು ಅವಧಿಲಿ ಉಪಯೋಗಿಸಬಹುದು, ಹೇಗೆ ಅನ್ನೋದ್ರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಫಂಗಿಸೈಡ್ಸ್ ಅಲ್ಲಿ ಏನು ಉಪಯೋಗಿಸ್ಬೇಕು, ಯಾವ ಬ್ರ್ಯಾಂಡ್ ಉಪಯೋಗಿಸ್ಬೇಕು ಅನ್ನೋದನ್ನ ನಾವು ಸ್ಪಷ್ಟವಾಗಿ ನೇರವಾಗಿ ನಿಮಗೆ ಬ್ರ್ಯಾಂಡಿನ ಬಗ್ಗೆ ನಾವು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದ್ರೆ ನಾನು ಮೊದಲನೇ ವಿಡಿಯೋದಲ್ಲಿ ತಿಳಿಸಿದಂತೆ ಅದು ಡಿಸ್ಕ್ಲೇಮರು, ನಾವಿಲ್ಲಿ ಯಾವುದೇ ಬ್ರ್ಯಾಂಡನ್ನು ಸಪೋರ್ಟ್ ಮಾಡಲಿಕ್ಕೆ, ಪ್ರಮೋಟ್ ಮಾಡಲಿಕ್ಕೆ ಮಾಡ್ತಾ ಇಲ್ಲ. ಇದನ್ನ ನಮಗೆ ಇದರಲ್ಲಿ ರೈತರ ಹಿತಾಸಕ್ತಿ ಮೂಲ ಉದ್ದೇಶ ಆಗಿದೆ. ಹಾಗಾಗಿ ನಾವು ಇದರಲ್ಲಿ ಕೆಮಿಕಲ್ಗಳನ್ನ ಹೇಳ್ತೇವೆ. ಆ ಕೆಮಿಕಲ್ಗಳು ಯಾವ ಬ್ರ್ಯಾಂಡ್ ಸಿಗ್ಬೋದು ಅನ್ನೋದನ್ನ ನಿಮ್ಮ ಉದಾಹರಣೆಗೆ ಹೇಳ್ತೇವೆ. ಹಾಗಾಗಿ ಅದ್ರ ಮೂಲಕ ರೈತ ಹೋಗ್ಬಿಟ್ಟು ಆ ಕೆಮಿಕಲ್ ಕೇಳಿ ತಗೊಳ್ಳೋದು ಅಷ್ಟು ಸುಲಭ ನಿಖರವಾಗಿರಲ್ಲ. ಹಾಗಾಗಿ ಬ್ರ್ಯಾಂಡ್ ಅನ್ನು ನಾವು ಅದರಲ್ಲಿ ಉಚ್ಚಾರ ಮಾಡ್ತೇವೆ. ಇದರಲ್ಲಿ ಏನ್ ಬರ್ತದೆ ಅಂತ ಹೇಳಿದ್ರೆ ನಮ್ಗೆ ಮೆಟಾಲಾಕ್ಸಿಲ್ 8% ಪ್ಲಸ್ 64% ಮ್ಯಾಂಕೋಸೆಬ್, ಈ ಸಂಯುಕ್ತ ಇರತಕ್ಕಂಥ ಯಾವುದೇ ಫಂಗಿಸೈಡ್ ಅನ್ನ ತಾವು ಉಪಯೋಗಿಸ್ಬೋದು. ಈ ಸಂಯುಕ್ತ ಇರತಕ್ಕಂಥ ಫಂಗಿಸೈಡ್ಸು ನಿಮಗೆ ಒಳ್ಳೆ ಬ್ರ್ಯಾಂಡ್ ಅಂದು ಹೆಸರುವಾಸಿಯಾಗಿರ್ತಕ್ಕಂಥದ್ದು, ಆಲ್ರೆಡಿ ನೀವು ಉಪಯೋಗಿಸ್ತಾ ಇರತಕ್ಕಂಥದ್ದು ಸಾಕಷ್ಟು ಮಾರ್ಕೆಟ್ ಅಲ್ಲಿ ಇದೆ. ಉದಾಹರಣೆಗೆ
ಇದು ಪೆಸ್ಟಿಸೈಡ್ ಇಂಡಿಯಾದವ್ರು ಸಿಗುತ್ತೆ. ಮತ್ತೆ ನಮಗೆ ಮ್ಯಾಟ್ಕೋ ಇದೆ, ರೆಡೋಮಿಲ್ ಗೋಲ್ಡ್ ಇದೆ, ಈ ತರ ಸಾಕಷ್ಟು ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಇದೆಲ್ಲ ನಿಮ್ಗೆ ರೆಡೋಮಿಲ್ ಗೋಲ್ಡು, ಮ್ಯಾಟ್ಕೋ ಇದೆಲ್ಲ ನಾವು ಉದಾಹರಣೆ ಸಹಿತ ಹೇಳ್ತಾ ಇರೋದು. ನಿಮ್ಗೆ ಇದರಲ್ಲಿ ಯಾವುದೇ ಇಷ್ಟ ಇದ್ರೂ ನೀವು ಅದನ್ನು ಉಪಯೋಗಿಸ್ಬೋದು. ಅದಲ್ಲದೆ ನಿಮಗೆ ಮೆಟಲಾಕ್ಸಿಲ್ 8% ಮತ್ತೆ 65% ಮ್ಯಾಂಕೋ 65% ಮ್ಯಾಂಕೋ ಜಬ್ ಇರೋದನ್ನ ಯಾವುದನ್ನು ಬೇಕಾದ್ರೂ ನೀವು ಫಂಗಿಸೈಡ್ಸ್ ಅನ್ನ ನೀವು ಉಪಯೋಗಿಸ್ಬೇಕು. ಫಂಗಿಸೈಡ್ಸ್ ಅಲ್ಲಿ ಯಾವುದು ಮೆಟಲಾಕ್ಸಿಲ್ 8% ಮತ್ತು 64% ಮ್ಯಾಂಕೋ ಜಬ್ ಇದೆ, ಅದನ್ನ ನೀವು ಉಪಯೋಗಿಸಿ. ಅದು ಯಾವುದೇ ಬ್ರ್ಯಾಂಡ್ದಾದ್ರೂ ನೀವು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ, ತಾವುಗಳು ಅದನ್ನ ಉಪಯೋಗಿಸ್ಕೋಬಹುದು. ಇದನ್ನು ಸೆಲೆಕ್ಟ್ ಮಾಡುವಾಗ ನೀವು ಒಳ್ಳೆ ಕಂಪನಿ ಅದನ್ನ ತಗೊಳ್ಳೋದನ್ನ ಮರಿಬೇಡಿ. ಯಾಕಂದ್ರೆ ಸಾಕಷ್ಟು ಸಿಗ್ತಾ ಇದೆ ನಿಮಗೆ, ಅನ್ಬ್ರ್ಯಾಂಡೆಡ್ ಮತ್ತೆ ಸಂಬಂಧ ಇಲ್ದಿರೋದು ಸಿಗ್ತಾ ಇರೋದ್ರಿಂದ ಯಾವ್ದು ಬೇಕಾದ್ರೂ ನೀವು ಉಪಯೋಗಿಸ್ಬೋದು. ಆದರೆ ಒಳ್ಳೆ ರೀತಿ ವಿಶ್ವಾಸಾರ್ಹ ಬ್ರ್ಯಾಂಡ್ ಉಪಯೋಗಿಸೋದ್ರಿಂದ ಪರಿಣಾಮಗಳು ಚೆನ್ನಾಗಿರುತ್ತೆ. ಇದು ಬಂದು ನೀವು ಯಾವುದೇ ಉಪಯೋಗಿಸಿದ್ರು ಡೋಸು 2 ರಿಂದ 2.5 ಗ್ರಾಮು ರೋಗ ಲಕ್ಷಣಗಳನ್ನು ನೋಡಿಕೊಂಡು ನೀವು ಉಪಯೋಗಿಸ್ಬೋದು. ನನಗೆ 2.5 ಗ್ರಾಮ್ ಬೇಕು ಅಂತ ನಿಮ್ಗೆ ವೈಯಕ್ತಿಕವಾಗಿ ಅನಿಸ್ತಾ ಇದ್ರೆ ಖಂಡಿತವಾಗಿ ಉಪಯೋಗಿಸ್ಬೋದು. ಇದನ್ನ ನೀವು ಮಾಡಿ, ಇದರಿಂದನೂ ನಿಮಗೆ ಉತ್ತಮವಾದ ಹತೋಟಿ ಕ್ರಮಗಳು ಅನುಸರಿಸಿದಾಗೆ ಆಗ್ತದೆ. ಅದರ ಜೊತೆಗೆ ಅಲೈಟ್ ಮತ್ತೆ ಕವಚ್ ಅಂತ ಇದೆ, ಅದನ್ನು ಸಹಿತ ಉಪಯೋಗಿಸ್ಬೋದು. ಇನ್ನೊಂದಷ್ಟು ಉಲ್ಬಣ ಆದಾಗ ವಿಶೇಷವಾಗಿ ಓಮಿಸೈಡ್ಸ್ ಇಂದ ಬಂದಿರತಕ್ಕಂಥ ಕಾಲರ್ ರಾಟು, ಏನು ಬುಡ ಕರಗೋದು ಅಥವಾ ಕರಿಕಡ್ಡಿ ರೋಗ ಅಂತ ಹೇಳ್ತೀವಿ, ಅದು ತುಂಬಾನೇ ಬಾಧಿಸ್ತಾ ಇದೆ ಈ ನಡುವೆ ರೈತರಿಗೆ. ಕಳೆದ ವರ್ಷ ಸಾಕಷ್ಟಿತ್ತು, ಈ ವರ್ಷ ಅತಿಯಾಗಿ ಕಾಡ್ತಾ ಇದೆ. ತುಂಬಾನೇ ಆರ್ಥಿಕವಾಗಿ ನಷ್ಟ ಆಗೋ ಹಂತದಲ್ಲಿ ಅದು ನಮ್ಮ ರೈತರುಗಳಿಗೆ ಕಾಟವನ್ನು ಕೊಡ್ತಾ ಇದೆ. ಅದಕ್ಕೆ ಈ ಹೋದ ವರ್ಷನೂ ಸ್ವಲ್ಪ ಪ್ರಾಯೋಗಿಕವಾಗಿ ಮಾಡಿದ್ರು. ಈ ವರ್ಷ ವಿಶೇಷವಾಗಿ ಓಮಿಸೈಡ್ಸ್ ಅನ್ನ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ಲಿಕ್ಕೋಸ್ಕರ ಪೊಟ್ಯಾಷಿಯಂ ಪಾಸ್ಪೋನೇಟ್ ಇದೆ. ಪೊಟ್ಯಾಷಿಯಂ ಪಾಸ್ಪೋನೇಟ್ ಅನ್ನ ನೀವು ಯೂಸ್ ಮಾಡ್ಬೋದು. ಪೊಟ್ಯಾಷಿಯಂ ಪಾಸ್ಪೋನೇಟು ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ ಅಥವಾ 3 ml ಪೊಟ್ಯಾಷಿಯಂ ಪಾಸ್ಪೋನೇಟ್ ಇದನ್ನ ಉಪಯೋಗಿಸ್ಬೋದು. ಇದು ತುಂಬಾ ಪರಿಣಾಮಕಾರಿಯಾಗಿ ಓಮಿಸೈಡ್ಸ್ಗಳ ಮೇಲೆ ಕೆಲಸ ಮಾಡಿದೆ. ನಿಮ್ಮ ಕರಿಕಡ್ಡಿ ಅಥವಾ ಬುಡ ಕಡ್ಗೋ ರೋಗ ಏನಿದೆ ಅದನ್ನ ತುಂಬಾ ಪರಿಣಾಮಕಾರಿಯಾಗಿ ಹತ್ತಿಕ್ಕಿ ಕಂಟ್ರೋಲ್ ಮಾಡಿದೆ. ಹಾಗಾಗಿ ನೀವು ಇದನ್ನು ಸಹಿತ ಉಪಯೋಗಿಸ್ಬೋದು. ಇದು ಇನ್ನೂ ಯಾವುದೇ ರೀತಿ ಬ್ರ್ಯಾಂಡ್ ಅಲ್ಲಿ ಅಥವಾ ರೆಡಿಮೇಡ್ ಪ್ಯಾಕಿಂಗ್ ಅಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ತಾವುಗಳು ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡು ಅದ್ರ ಮೂಲಕ ಇದನ್ನು ಉಪಯೋಗಿಸಿ ಒಳ್ಳೆ ರೀತಿಯ ಪರಿಣಾಮಗಳನ್ನ ಪಡಿಬಹುದು ರೈತರೆ. ಇದರಲ್ಲಿ ಇದಿಷ್ಟು ನಾವು ಇಲ್ಲಿ ತನಕ ಮಾತಾಡಿದ ಪೂರ್ತಿ ಪ್ರಿವೆಂಟಿವ್ ಆಯ್ತು. ಈಗ ನೆಕ್ಸ್ಟ್ ಕ್ಯೂರೇಟಿವ್ ಹೋಗೋದಾದ್ರೆ, ಅಂದ್ರೆ ಅತಿಯಾಗಿ ಉಲ್ಬಣ ಆಗಿದೆ ರೋಗ, ಹೇಗಾದ್ರೂ ಮಾಡಿ ಅದನ್ನು ನಿಲ್ಸೇ ಬಿಡಬೇಕು, ಅಥವಾ ಪೂರ ತಾಕು ಅಥವಾ ಪೂರ ಹೊಲನೆ ಬೆಳೆ ನಾಶ ಆಗುವ ಎಲ್ಲ ಅವಕಾಶ ಅಥವಾ ಲಕ್ಷಣಗಳಿದೆ ಅಂದಾಗ ನಾವು ಕ್ಯೂರೇಟಿವ್ ಹೋಗ್ಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇರಲ್ಲ ನಮ್ಮ ಹತ್ರ. ಕ್ಯೂರೇಟಿವ್ ಅಲ್ಲಿ ನಮಗೆ ವಿಶೇಷವಾಗಿ ಇವತ್ತು ಕೊಳೆ ಬಗ್ಗೆ, ಹುಂಟಿಲ್ ಕೊಳೆ ಬಗ್ಗೆ ಮಾತಾಡ್ತಾ ಇದೀವಿ. ಕೊಳೆನಲ್ಲಿ 3 ವಿಧ ಇದೆ ಅಂತ ಹೇಳಿದೀವಿ. ಅದರಲ್ಲಿ ಕೆಂಪು ಕೊಳೆ ಬಗ್ಗೆ ಮಾತಾಡ್ತಾ ಇದೀವಿ. ಕೆಂಪು ಕೊಳೆಯಲ್ಲಿ ಗಡ್ಡೆ ಕೊಳೆ ಮತ್ತೆ ಓಮಿಸೈಡ್ಸ್ ಇಂದ ಬರ್ತಕ್ಕಂಥ ನಾವು ಕಾಲರ್ ರಾಟ್ ಅಥವಾ ಬುಡ ಕರಗುವುದು ಕರಿಕಡ್ಡಿಗೆ ರೋಗದ ಬಗ್ಗೆ ಮಾತಾಡ್ತಾ ಇದೀವಿ. ಹಾಗಾಗಿ ಅದಷ್ಟಕ್ಕೆ ಸೀಮಿತವಾಗಿ ನಾವು ಇದನ್ನ ಇವತ್ತು ಕ್ಯೂರೇಟಿವ್ ಏನ್ ಮಾಡ್ತೀವಿ ಅನ್ನೋದನ್ನ ಮಾಡೋಣ. ಮೆಟಲಾಕ್ಸಿಲ್ 35, ಮೆಟಲಾಕ್ಸಿಲ್ ಏನಿದೆ, ಮೆಟಲಾಕ್ಸಿಲ್ 35% ಇದು ಪರಿಣಾಮಕಾರಿಯಾಗಿ ಕ್ಯೂರೇಟಿವ್ ಹಂತದಲ್ಲಿ ನಿಮಗೆ ಕೆಲಸ ಮಾಡ್ತದೆ. ಇದರಲ್ಲಿ ಒಂದು 2-3 ಪಾಯಿಂಟ್ಗಳನ್ನು ನಾನು ಬಹಳ ವಿಸ್ತೃತವಾಗಿ ಹೇಳಕ್ ಹೋಗಲ್ಲ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದ್ರೆ ಗಮನಿಸಬೇಕಾಗಿದ್ದೇನು ಅಂತ ಹೇಳಿದ್ರೆ, ಇದನ್ನ ರೋಗ ಬಾಧಿತ ಮಡಿಗಳಿಗೆ ಮಾತ್ರ ಮಾಡೋದು ಒಂದು ಉತ್ತಮವಾದ ವಿಧಾನ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ, ಮೆಟಲಾಕ್ಸಿಲ್ ಅನ್ನ ನಿಮ್ಮ ಸಂಪೂರ್ಣ ಫ್ಲಾಟ್ಗೆ ಅಥವಾ ನಿಮ್ಮ ಸಂಪೂರ್ಣ ಹೊಲಕ್ಕೆ ನೀವು ಮಾಡೋದ್ರಿಂದ ಬೆಳವಣಿಗೆ ಕುಂಠಿತ ಆಗತ್ತೆ ಅನ್ನೋದು ನಮ್ಮ ರೈತ ಬಾಂಧವರು ಕಂಡುಕೊಂಡಿರ್ತಕ್ಕಂಥ ಅನುಭವದಿಂದ ಕಂಡುಕೊಂಡಿರ್ತಕ್ಕಂಥ ವಿಷಯ. ಇದು ರಿಸರ್ಚ್ ಅಲ್ಲಾಗ್ಲಿ ಕಂಪ್ನಿ ಆಗ್ಲಿ ಎಲ್ಲೂ ಹೇಳಿಲ್ಲ. ಆದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದಾದ್ರೆ, ಇದು ನಿಮ್ಗೆ ಸೆಲ್ಸ್ ಡೆವಲಪ್ಮೆಂಟ್ ಮೇಲೆ ಕೆಲಸ ಮಾಡುತ್ತೆ. ಪ್ಯಾಥೋಜನ್ ಸೆಲ್ಸ್ ಅನ್ನ ಕಿಲ್ ಮಾಡೋದ್ರ ಮೂಲಕ ಇದು ನಿಮ್ಗೆ ರೋಗದಿಂದ ರಕ್ಷಣೆ ಕೊಡುತ್ತೆ. ಅದೇ ಸೇಮ್ ಟೈಮ್ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಬೆಳೆಗಳ ಗ್ರೋತ್ಗೆ ಬೇಕಾದಂತ ಸೆಲ್ಸ್ಗಳನ್ನು ಇದು ಕಿಲ್ ಮಾಡಿರಬಹುದು. ಆ ಕಾರಣಕ್ಕೆ ಬೆಳೆ ನಿಮ್ಗೆ ಅಭಿವೃದ್ಧಿ ಆಗಲ್ಲ ಅಥವಾ ಬೆಳವಣಿಗೆನ ಕುಂಠಿತಗೊಳಿಸ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಆದ ಇಳುವರಿಯಲ್ಲಿ ಇದು ಪಾತ್ರ ವಹಿಸುತ್ತೆ ಅನ್ನೋದನ್ನ ಒಂದು ಅಂಶನ ತಾವು ಗಮನದಲ್ಲಿ ಇಟ್ಕೊಂಡು, ಆ ಮೂಲಕ ಯಾವುದು ನಿಮ್ಗೆ ಇನ್ಫೆಕ್ಟೆಡ್ ಆಗಿದೆ, ಎಲ್ಲಿ ರೋಗ ಬಂದಿದೆ ಆ ಮಡಿ ಮತ್ತು ಅದರ ಆಜುಬಾಜಿನ ಮಡಿಗಳಿಗೆ ಮಾತ್ರ ಇದನ್ನ ಕಾನ್ಸಂಟ್ರೇಟೆಡ್ ಆಗಿ ನೀವು ಟ್ರೀಟ್ ಮಾಡೋದ್ರಿಂದ ಇದಕ್ಕೆ ಸಂಪೂರ್ಣ ನಿಯಂತ್ರಣ ಅಂತೂ ಸಿಕ್ಕೇ ಸಿಗುತ್ತೆ. ಮತ್ತೆ ಅದು ಪ್ರೂವ್ ಆಗಿದೆ, ನಮ್ಮ ರೈತರೆಲ್ಲ ಅದನ್ನ ಮಾಡ್ಕೊಂಡಿದ್ದಾರೆ. ಇದಲ್ದೇನೆ ಕೋಸೈಡ್ ಇದೆ. ಕೋಸೈಡ್ ಏನಿದೆ,
ಕೋಸೈಡ್ ಇದು ಕಾಪರ್ ಹೈಡ್ರಾಕ್ಸೈಡು. ಇದು ನಿಮಗೆ ಕಾಟೇವಾದವ್ರು ಸಿಗುತ್ತೆ. ಕೋಸೈಡ್ ಅನ್ನೋ ಬ್ರ್ಯಾಂಡ್ ನೇಮಿಂದ ಟ್ರೇಡ್ ನೇಮಿಂದ ಸಿಗುತ್ತೆ. ಇದು ನಿಮಗೆ 2 ಗ್ರಾಮು ಪ್ರತಿ ಲೀಟರ್ ನೀರಿಗೆ ಹಾಕಿ ನೀವು ಬುಡ ತೋಯಿಸೋದು, ಮಡಿ ತೋಯಿಸೋದು ಮಾಡ್ಬೋದು. ಕೋಸೈಡ್ನಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ, ನೀವು ಎಂಟರ್ ಫ್ಲಾಟಿಗೆ ಬೇಕಾದ್ರೂ ಇದನ್ನ ಮಾಡ್ಬೋದು. 1 ಎಕರೆಗೆ 6 ಬ್ಯಾರಲ್ ಅಷ್ಟು ಬರುತ್ತೆ. ಪ್ರತಿ ಲೀಟರ್ಗೆ 2 ಗ್ರಾಮ್ ಹಾಗೆ ಮಾಡ್ಕೊಂಡು ಇದನ್ನ ನೀವು ನಿಮ್ಮ ತಾಕಿಗೆ ಅಥವಾ ಹೊಲಕ್ಕೆ ಮಾಡ್ಬೋದು. ಇದರಲ್ಲಿ ಕೋಸೈಡ್ 2000 ಅಂತ ಇದೆ. ಅದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ರೈತರ ಅಭಿಪ್ರಾಯ. ನಾವು ಸ್ವತಃ ಯೂಸ್ ಮಾಡಿ ನಾವು ಕಂಡುಕೊಂಡಿರೋ ಅಭಿಪ್ರಾಯ. ಈಗ ಇದನ್ನ 3000 ಅಂತಾನು ಮಾಡಿದ್ದಾರೆ. ಅದನ್ನ ನಾವು ಅಷ್ಟಾಗಿ ಸೂಚಿಸೋದಿಲ್ಲ ಗೆಳೆಯರೆ. ಹಾಗಾಗಿ ಇದಿಷ್ಟನ್ನು ಕ್ರಮಗಳು, ಕ್ರಿಯೇಟಿವ್, ಪ್ರಿವೆಂಟಿವ್, ಜೈವಿಕ, ಮತ್ತೊಂದು ಇನ್ನೊಂದೆಲ್ಲದನ್ನು ತಾವು ತಿಳ್ಕೊಂಡಿದ್ದೀರಾ. ಇದಿಷ್ಟನ್ನು ಮಾಡೋದ್ರಿಂದ ನಿಮಗೆ ನಡೆಯುತ್ತೆ. ಕೋಸೈಡನ್ನ ನೀವು ಡ್ರೆಂಚ್ ಮಾಡೋದಕ್ಕಿಂತ ಸ್ಪ್ರೇ ಮಾಡಿದ್ರೂ ಉತ್ತಮವಾಗಿ ರಿಸಲ್ಟ್ ಬಂದಿದೆ. ಸ್ಪ್ರೇ ಮಾಡಿದಾಗ ತತ್ಕ್ಷಣ ನಿಮಗೆ ಕಾರ್ಯನಿರ್ವಹಿಸೋದ್ರಿಂದ ನಿಮಗೆ ಒಳ್ಳೆ ರೀತಿಯ ಪರಿಣಾಮಗಳು ಬಂದಿದೆ. ಇದಿಷ್ಟು ಅಲ್ಲದೆ ನಮ್ಮದೇ ರೈತರು ನಮ್ಮದೇ ಆದಂಥ ಒಂದಿಷ್ಟು ವಿಧಾನಗಳನ್ನು ನಾವು ಕಂಡುಕೊಂಡಿದ್ದೀವಿ. ವಿಶೇಷವಾಗಿ ನಾವು ಸಹಿತ ಈ ಪ್ರಾಕ್ಟೀಸನ್ನು ಪಾಲಿಸ್ತೀವಿ. ಅದೇನಂತ ಹೇಳಿದ್ರೆ, 5 ಗ್ರಾಮು ಸುಣ್ಣ, 5 ಗ್ರಾಮ್ ಬ್ಲೀಚಿಂಗ್ ಪೌಡರ್ ಪ್ರತಿ ಲೀಟರ್ ನೀರಿಗೆ ಬೆರೆಸೋದನ್ನ, ಇದನ್ನ ಎಲ್ಲಿ ರೋಗ ಬಾಧಿತ ಆಗಿದೆ, ಎಲ್ಲೆಲ್ಲಿ ಉಲ್ಬಣ ಆಗಿದೆ ಅಲ್ಲಿಗೆ ಮಾತ್ರ ನಾವು ಮಡಿಗಳನ್ನು ತೋಯಿಸೋದ್ರ ಮೂಲಕ ಒಂದು ಉತ್ತಮವಾದಂಥ ಫಲಿತಾಂಶನ ನಾವು ಪಡ್ಕೊಂಡಿದ್ದೀವಿ. ನಮ್ಮೆಲ್ಲ ರೈತ ಬಾಂಧವರು ಇದನ್ನ ಒಂದು ಡಿಫಾಲ್ಟ್ ಆಪ್ಷನ್ ಆಗಿ ಯೂಸ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಇದು pH ಸಹಿತ ರೆಗ್ಯುಲೇಟ್ ಮಾಡುತ್ತೆ. ಸುಣ್ಣ ಇರೋದ್ರಿಂದ ಮತ್ತೆ ಕ್ಲೋರಿನ್ ಇರೋದ್ರಿಂದ ನಮ್ಮ pH ಸಹಿತ ರೆಗ್ಯುಲೇಟ್ ಮಾಡೋದ್ರ ಮೂಲಕ ರೋಗ ನಿಯಂತ್ರಣಕ್ಕೆ ಅತ್ಯುತ್ತಮವಾಗಿ ಇದು ಸಹಾಯಕ ಮಾಡಿದೆ. ಇದ್ರ ಮೇಲೆ ಯಾವುದೇ ರಿಸರ್ಚ್ ಪೇಪರ್ ಇಲ್ಲ, ಪ್ರೂವ್ ಆಗಿರೋದೇನಿಲ್ಲ. ಆದರೆ ರೈತರು ಒಳ್ಳೆ ರೀತಿ ಫಲಿತಾಂಶನ ಇದರಲ್ಲಿ ಪಡ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಈಗ ನಾವು ಮೊದಲನೇ ಸಂಚಿಕೆಯಲ್ಲಿ ಹೇಳದಂತೆ ಪ್ರತಿ ಸಂಚಿಕೆಯಲ್ಲೂ ನಮ್ದು ಸೂಪರ್ ಮಿನಿಟ್ ಇರುತ್ತೆ. ಸೂಪರ್ ಮಿನಿಟ್ ಬಗ್ಗೆ ಮಾತಾಡೋಣ. ಮತ್ತು ಮೆಟಲಾಕ್ಸಿಲ್ 35 ಏನಿದೆ ಅದು ಸಹಿತ ಮಾರುಕಟ್ಟೆಯಲ್ಲಿ ವಿವಿಧ ಬ್ರ್ಯಾಂಡ್ಗಳು, ವಿವಿಧ ಕಂಪ್ನಿಗಳದ್ದು ಸಿಗುತ್ತೆ. ಅದು ಟ್ಯಾಗ್ರಾನ್ ಇರ್ಬೋದು, ಮತ್ತು ನಮಗೆ ಇನ್ನು ಬೇರೆ ಕಂಪ್ನಿಗಳದ್ದು ಸಿಗುತ್ತೆ. ಅದನ್ನು ನಾವು ಯೂಸ್ ಮಾಡಿಕೊಂಡು ನಾವು ಅದನ್ನು ಮಾಡಿವಿ. ಎಲ್ಲಿ ನಿಮಗೆ ಬೆಲೆ ಯೋಗ್ಯವಾಗಿದೆ ಅದನ್ನು ಮಾಡಿ, ಸರಿಯಾದ ಪ್ರಮಾಣದಲ್ಲಿ ಮಾಡಿ, ನಿಗದಿತ ಅವಧಿಗೂ ಮಾಡಿ, ಇದನ್ನು ನಾವು ಸಂಪೂರ್ಣವಾಗಿ ಈ ಕೊಳೆ ರೋಗನ ನಾವು ಹತೋಟಿಗೆ ತಗೋಬಹುದು. ಕೊಳೆ ರೋಗ ಅಂದ ತಕ್ಷಣನೇ ರೈತರಲ್ಲಿರೋ ಭಾವನೆ ಅಂತ ಹೇಳಿದ್ರೆ, ನನ್ನ ಬೆಳೆ ಈ ವರ್ಷ ಸಂಪೂರ್ಣ ನಾಶ ಆಯಿತು ಅಂತ. ಖಂಡಿತವಾಗ್ಲೂ ಆ ಭಾವನೆ ಬೇಡ. ನಾವು ಸರಿಯಾಗಿ ಅದನ್ನು ನಿರ್ವಹಣೆ ಮಾಡೋದ್ರ ಮೂಲಕ ಖಂಡಿತವಾಗ್ಲೂ ನಾವು ಅದನ್ನು ಹತೋಟಿಗೆ ತೆಗೆದುಕೊಂಡು ನಮ್ಮ ಬೆಳೆಯನ್ನು ಚೆನ್ನಾಗಿ ಬೆಳೆದುಕೊಂಡು ನಾವು ಆದಾಯನ ನಾವು ಗಳಿಸ್ಬೋದು. ಇವಾಗ ಸೂಪರ್ ಮಿನಿಟ್ ಸಮಯ ಗೆಳೆಯರೆ. ಇವತ್ತಿನ ಸೂಪರ್ ಮಿನಿಟಲ್ಲಿ ನಾವೇನು ವಿಷಯ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಇವತ್ತಿನ ಸೂಪರ್ ಮಿನಿಟು ವಿಶೇಷವಾಗಿ ನಾವು ಬುಡ ಕರಗೋದು, ಕರಿ ಕಡ್ಡಿ ಏನಿದೆ ಮತ್ತು ಕೊಳೆನಲ್ಲಿ ನಮ್ಗೆ ಇವಾಗ ಎಲ್ಲ ರೈತರಿಗೂ ಕಾಡ್ತಾ ಇರೋದು ಅತ್ಯಂತ ಅಧಿಕ ಪ್ರಮಾಣದಲ್ಲಿ 50%, 60%, 70%, ಕೆಲವು ತಾಕುಗಳಂತೂ ಸಂಪೂರ್ಣವಾಗಿ ನಾಶನೇ ಆಗೋಗಿದೆ ಕರಿಗಡ್ಡಿ ಅಥವಾ ಬುಡ ಕರಗೋ ರೋಗದಿಂದ, ಕಾಲರಾಟಿಂದ. ಸೊ ಇವತ್ತು ನಾವು ಸೂಪರ್ ಮಿನಿಟಲ್ಲಿ ಅದ್ರ ವಿಷಯನೇ ಮಾತಾಡ್ತೀವಿ. ಈ ಕರಿಕಡ್ಡಿ ಅಥವಾ ಬುಡ ಕರಗೋದಕ್ಕೆ ನಮಗೆ ಮುಖ್ಯವಾದ ಕಾರಣ ಓಮಿಸೈಡ್ಸ್ ಅನ್ನೋದೇನಿದೆ, ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಶುಂಠಿ ಬೆಳೆಗಾರರಿಗೆ ಪರಮ ಶತ್ರುವಾಗಿ ಮಾರ್ಪಟ್ಟಿದೆ ಸ್ನೇಹಿತರೆ. ಓಮಿಸೈಡ್ಸು ಇಷ್ಟು ಕಾಟ ಯಾಕೆ ಕೊಡ್ತಾ ಇದೆ, ಇದರಿಂದ ಇಷ್ಟು ತೊಂದರೆ, ಇಷ್ಟು ಆರ್ಥಿಕ ಹಾನಿ, ಇಷ್ಟು ಬೆಳೆ ನಷ್ಟ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಓಮಿಸೈಡ್ಸು ಒಂದು ಪ್ಯಾಥೋಜನ್, ವಾಟರ್ ಮೋಲ್ಡ್ ಪ್ಯಾಥೋಜನ್. ಸೊ ಇದರಲ್ಲಿ ವಾಟರ್ ಮೋಲ್ಡ್ ಅಂತ ಇರೋದ್ರಿಂದ ನಾವು ನೀರಿನ ನಿರ್ವಹಣೆ ತುಂಬಾ ಸೂಕ್ಷ್ಮವಾಗಿ ಮಾಡಲೇಬೇಕು. ಅದು ಒಂದು ಭಾಗ. ಅಂದ್ರೆ ನಾನು ಪ್ರಾಸ ಕೇಳ್ತಾ ಇದ್ದೀನಿ ವಾಟರ್ ಮೋಲ್ಡ್ ಅಂತ ಇರೋ ಕಾರಣಕ್ಕೆ. ಮತ್ತೆ ಪ್ಯಾಥೋಜನ್ ಇದು. ಈ ಪ್ಯಾಥೋಜನ್ ಅಲ್ಲಿ ಓಮಿಸೈಡ್ಸ್ ಅನ್ನೋದು ವಿಶೇಷವಾದ ಪ್ಯಾಥೋಜನ್ ನಮ್ಮ ಬೆಳೆನ, ಶುಂಠಿ ಬೆಳೆನ ಈ ಮಟ್ಟಕ್ಕೆ ಹಾನಿ ಒಳಪಡಿಸ್ತಾ ಇದೆ. ಯಾಕೆ ಇದು ಹೇಗೆ ಈ ಮಟ್ಟಕ್ಕೆ ಹಾನಿ ಒಳಪಡಿಸುತ್ತೆ ನಮ್ಮ ಬೆಳೆನ? ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ನಮ್ಮ ಬೆಳೆ ಹಾಳಾಗ್ತಾ ಇದೆ ಓಮಿಸೈಡ್ಸ್ ಇಂದ ಅಂತ ಹೇಳಿದ್ರೆ, ಓಮಿಸೈಡ್ಸ್ನ ಲೈಫ್ ಸೈಕಲ್ ಮೇಲೆ ಅದು ಡಿಪೆಂಡ್ ಆಗಿದೆ ಗೆಳೆಯರೆ. ಎಲ್ಲ ಪ್ಯಾಥೋಜನ್ಸು, ಎಲ್ಲ ಫಂಗಸ್ಸು, ಎಲ್ಲ ಬ್ಯಾಕ್ಟೀರಿಯಾಸು ಪ್ರತಿಯೊಂದಕ್ಕೂ ಒಂದು ಲೈಫ್ ಸೈಕಲ್ ಅಂತಿದೆ. ಆ ಲೈಫ್ ಸೈಕಲಲ್ಲಿ ಅವು ಹೇಗೆ ರೀಪ್ರೊಡಕ್ಟ್ ಆಗ್ತವೆ ಅಂದರೆ, ಹೇಗೆ ಉತ್ಪಾದನೆ ಆಗುತ್ತೆ, ಹೇಗೆ ಮಲ್ಟಿಪ್ಲೈ ಆಗುತ್ತೆ ಅನ್ನೋದ್ರ ಮೇಲೆ ನಮ್ಮ ಬೆಳೆ ಎಷ್ಟು ಹಾನಿಗೊಳಗಾಗುತ್ತೆ, ಯಾವ ಪ್ರಮಾಣದಲ್ಲಿ ಹಾನಿಗೊಳಗಾಗುತ್ತೆ, ಎಷ್ಟು ವೇಗದಲ್ಲಿ ಹಾನಿಗೊಳಗಾಗುತ್ತೆ ಅನ್ನೋದನ್ನ ನಿರ್ಧಾರ ಆಗುತ್ತೆ ಸ್ನೇಹಿತರೆ. ಉದಾಹರಣೆಗೆ ಯಾವುದೋ ಒಂದು ಫಂಗಸ್ ಇದೆ, ಎ ಅನ್ನೋ ಫಂಗಸ್ಸು ಒಂದು ದಿವಸಕ್ಕೆ ಒಂದಿದ್ದು 4 ಆದರೆ ನಮಗೆ ಅಷ್ಟು ಹಾನಿ ಆಗ್ತದೆ. ಅದೇ ಎ ಅನ್ನೋ ಫಂಗಸ್ ಒಂದಿದ್ದು 400 ಆದರೆ ಅದ್ರ ಹಾನಿಯ ಪ್ರಮಾಣವನ್ನು ನೀವು ಊಹೆ ಮಾಡ್ಕೊಳ್ಳಿ. ಓಮಿಸೈಡ್ಸ್ ಅಲ್ಲಿ ಆಗಿರ್ತಕ್ಕಂಥ
ಬರ್ತಕ್ಕಂಥ ದೊಡ್ಡ ಸಮಸ್ಯೆನೇ ಅದೇನಂತ ಹೇಳಿದ್ರೆ ಓಮಿಸೈಸು ಸೆಕ್ಷುವಲ್ಲು ಮತ್ತು ವೆಜಿಟೇಟಿವ್ ರಿಪ್ರೊಡಕ್ಷನ್ ಅನ್ನು ಗುಣನ ಹೊಂದಿರತಕ್ಕಂಥದ್ದು ಈ ಫಂಗಸ್ಸು ಅಂತ ಹೇಳಿದ್ರೆ ತಾನು ಸುಪ್ತಾವಸ್ಥೆಯಲ್ಲಿದ್ದಾಗ್ಲೂ ಇದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ, ಪ್ರೌಢಾವಸ್ಥೆಗೆ ಬಂದಾಗ್ಲೂ ಮಲ್ಟಿಪ್ಲೈ ಆಗ್ತಾನೆ ಇರುತ್ತೆ. ವೃದ್ಧಾಪ್ಯದ ವ್ಯವಸ್ಥೆಗೆ ಅಂತ ಏನು ಹೇಳ್ತಿದ್ದೀವಲ್ಲ ನಾವು, ಅದ್ರ ಎಂಡ್ ಸ್ಟೇಜ್, ಲೈಫಿನ ಎಂಡ್ ಸ್ಟೇಜ್ ಸೈಕಲ್ಗೆ ಹೋದಾಗ್ಲೂ ಇದು ಅತ್ಯಂತ ವೇಗವಾಗಿ ನಿಮಗೆ ಬೆಳಿತಾನೆ ಇರುತ್ತೆ. ಹಾಗಾಗಿ ನಿಮಗೆ ನಮ್ಮ ಬೆಳೆನೂ ಅತ್ಯಂತ ವೇಗದಲ್ಲಿ ಈ ಫಂಗಸ್ ಇಂದ ಕೊಳೆ ಬಂದಂತ ಬೆಳೆ ಅತ್ಯಂತ ವೇಗದಲ್ಲಿ ಹಾನಿಗೆ ಒಳಪಡ್ತಾ ಇರುತ್ತೆ. ಹಾಗಾಗಿ ನಾವು ಓಮಿಸೈಡ್ಸ್ ಅನ್ನ ಟಾರ್ಗೆಟೆಡ್ ಆಗಿ ಹೆಚ್ಚೆಚ್ಚು ಕ್ರಮಗಳನ್ನು ತಗೋಬೇಕು. ಓಮಿಸೈಡ್ಸ್ ಅನ್ನು ನಾವು ನಿಯಂತ್ರಣ ಮಾಡದೇ ಇದ್ರೆ ಶುಂಠಿ ಬೆಳೆಗೆ ಭವಿಷ್ಯವೇ ಇಲ್ಲ ಅನ್ನೋ ಮಟ್ಟಕ್ಕೆ ಅದು ಭಯ ಹುಟ್ಟಿಸ್ತಾ ಇದೆ. ಇದು ಭಯ ಅಥವಾ ಗಾಬರಿ ಪಡಿಸಕ್ಕೆ ಹೇಳ್ತಾ ಇರೋ ವಿಷಯ ಅಲ್ಲ. ನಮಗೆ ಮಾಹಿತಿ ಇದ್ದು ನಮ್ಮ ತಿಳುವಳಿಕೆ ಇದ್ರೆ ಖಂಡಿತ ನಾವು ಓಮಿಸೈಡ್ಸ್ ಅನ್ನು ಸೋಲಿಸ್ಬೋದು. ಎಲ್ಲಾ ರೀತಿಯ ಫಂಗಸ್ಗಳನ್ನು ನಾವು ಫೇಸ್ ಮಾಡ್ಬೋದು. ಅದಕ್ಕೆಲ್ಲಾ ರೀತಿಯ ಶುಂಠಿಯ ಬೇಸಾಯ ಕ್ರಮಗಳು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಒಂದು ಸಾಕಷ್ಟು ದೊಡ್ಡ ವಿಡಿಯೋ ಮಾಡ್ತೀವಿ, ಅದರಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಮಾಡ್ತೀವಿ. ನೆಕ್ಸ್ಟ್ ನಾವು ಇವತ್ತು ನಾವು ಶುಂಠಿಯಲ್ಲಿ ಕೊಳೆ ರೋಗದ ನಿರ್ವಹಣೆ ಬಗ್ಗೆ ಮಾತಾಡ್ತಿದೀವಿ. ಅವಾಗ ಕೆಂಪು ಕೊಳೆ ಅಥವಾ ಸಾಫ್ಟ್ ರಾಟ್ ಬಗ್ಗೆ ಮಾತಾಡಿ ಅದರಲ್ಲಿರೋ ವಿಧಗಳ ಬಗ್ಗೆ ಮಾತಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಬ್ಯಾಕ್ಟೀರಿಯಲ್ ವಿಲ್ಟ್, ದುಂಡಾಣು ರೋಗ ಅಂತ ಏನಿದೆ ಅಥವಾ ಹಸಿರು ಕೊಳೆ ಏನಿಂತಿದೆ, ಅದು ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಅದನ್ನ ನಿಯಂತ್ರಣ ಹೇಗೆ ಮಾಡೋದು ಅನ್ನೋ ಬಗ್ಗೆ ಇಷ್ಟೇ ವಿಸ್ತೃತವಾದ ಒಂದು ವಿಡಿಯೋ ಮಾಡ್ತೀವಿ ಸ್ನೇಹಿತರೆ. ದಯವಿಟ್ಟು ತಾವೆಲ್ಲರೂ ನಮಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಮತ್ತು ನಮಗೆ ಹೆಚ್ಚೆಚ್ಚು ರೈತ ಗುಂಪುಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಷಯಕ್ಕೆ ಸಂಬಂಧಪಟ್ಟಷ್ಟು ಮಾಹಿತಿ ನಿಮಗೆ ತಿಳಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಕಾರ್ಯಕ್ರಮದಿಂದ ಸೈನಿಂಗ್ ಆಫ್. ಥ್ಯಾಂಕ್ ಯು ಗೆಳೆಯರೆ.